ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಗೌಡಪಾದರ ಒಂದು ಅನುಗ್ರಹದಿಂದ ಶ್ರೀ ಗೌಡಪಾದ ಹೃದಯ, ಶ್ರೀ ಗೌಡಪಾದರು ಬರೆದಿರೋ ಪುಸ್ತಕವನ್ನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಕನ್ನಡದಲ್ಲಿ ಬರ್ತಿದ್ದಾರೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ನಾವು ಇವತ್ತು 124ನೇ ಪೇಜ್ನಲ್ಲಿ ಹನ್ನೆರಡನೇ ಮಂತ್ರ ನೋಡ್ತಾ ಇದ್ವಿ. ಇವತ್ತು 124ನೇ ಪೇಜ್ನಲ್ಲಿ ಬೌದ್ಧ ಮತದಲ್ಲಿ ಅವಸ್ಥೆಗಳೆರಡಕ್ಕೂ ಹೊಂದುವ ವಿಕಲ್ಪ ಅನ್ನೋದನ್ನು ಹೇಳ್ತಾರೆ. ಅದು ನೋಡಬೇಕಾಗಿದೆ. ಆದರೂ ಹಿಂದೆ ನಾವು ಮಾಡಿದ್ದನ್ನು ಮೆಲ್ಕಾಕೊಂಡು ಹೋಗ್ಬೇಕಲ್ವ, ಅದನ್ನು ಮಾಡೋಣ. ಹಿಂದೆ ನಾವೇನು ಮಾಡಿದ್ವಿ? ಇವತ್ತು 12ನೇ ಎಪಿಸೋಡ್ ಇದೆ. ಹಿಂದೆ ನಾವು ನೋಡಿದ್ದ 11ನೇ ಎಪಿಸೋಡ್ ಏನಾಗಿದೆ ಅಂತ. ಆತ್ಮನು ಮಾಯೆಯಿಂದ ಎಲ್ಲವನ್ನೂ ಕಲ್ಪಿಸುತ್ತಾನೆ ಅಂತ. ಹಗ್ಗ ಹಾವನ್ನು ಕಲ್ಪಿಸೋ ಹಾಗೆ, ಚಿನ್ನ ಒಡವೆಗಳನ್ನು ಕಲ್ಪಿಸೋ ಹಾಗೆ ಪರಮಾತ್ಮನು ಪ್ರಪಂಚವನ್ನು ಕಲ್ಪಿಸ್ತಾನೆ ಅಂತ. ಇಷ್ಟೇ. ಅದನ್ನು ಹಿಂದೆ ನಾವು ನೋಡಿದ್ವಿ. ಈ ನಿಜವಾಗ್ಲೂ ಅವಸ್ಥೆಗಳು ಸುಳ್ಳು, ಎಚ್ಚರ, ಕನಸು, ನಿದ್ದೆ ಅಂತನ್ನೋದು ಸುಳ್ಳು. ವಿಕಲ್ಪಗಳು, ವಿಕಲ್ಪ ಅಂದರೆ ಹಾವಿನ ಥರ ಇಲ್ಲದೆ ಇರೋದು, ತೋರಿ ಹಾರೋದು, ಹುಸಿ ತೋರಿಕೆ ಅಂತ ಹೀಗೆಲ್ಲ ಹೇಳಿದರು. ಯಾವ ಆಧಾರದಿಂದ ಹೇಳ್ತೀರಾ? ಆತ್ಮನ ಆಧಾರದಿಂದ. ಸತ್ಯವಾದನ್ನು ಹಿಡ್ಕೊಂಡು ಅಸತ್ಯವನ್ನು ಇಲ್ಲ ಅಂತ ಹೇಳ್ತೀವಿ. ಸತ್ಯವಾಗಿರೋ ಹಗ್ಗವನ್ನು ಹಿಡ್ಕೊಂಡು ಇಲ್ಲದೇ ಇರೋ ಹಾವು ಇಲ್ಲ ಅಂತ ತೋರಿಸ್ತೀವಿ ಅಂತ ಹಿಂದೆ ಹೇಳಿದ್ವಿ. ಇದು ಉತ್ತಮಾಧಿಕಾರಿಗೆ ನಿಜವಾಗ್ಲೂ ಈ ಪ್ರಶ್ನೆ ಬರೋದೇ ಇಲ್ಲ. ಅವನು ಸರಿಯಾಗಿ ಸುಮ್ಮನೆ ಕರೆಕ್ಟ್ ನಿಂತೆ ಅಂದ್ಬಿಡ್ತಾನೆ. ಯಾಕೆಂದರೆ ಇರೋದು ಅದ್ವೈತ ತತ್ವ ಒಂದೇ, ದ್ವೈತ ಇಲ್ಲ. ಇರೋದು ಚಿನ್ನವೇ, ಒಡವೆಗಳಿಲ್ಲ. ಇರೋದು ಹಗ್ಗವೇ, ಹಾವಿಲ್ಲ. ಇರೋದು ಬ್ರಹ್ಮವೇ, ಪ್ರಪಂಚವಿಲ್ಲ. ಮತ್ತು ನಮಗೆ ತೋರ್ತಾ ಇದೆಯಲ್ಲ, ತೋರಿದ ತಕ್ಷಣ ಸತ್ಯವಾ ಅಂತ ಪ್ರಶ್ನೆ ಹಾಕ್ಕೋಬೇಕು. ಇವಾಗ ಸೂರ್ಯ ಇಲ್ಲಿಂದ ಚಪಾತಿ ಗಾತ್ರ ತೋರ್ತಾನಪ್ಪ, ಅಷ್ಟೇನಾ? ಈ ಪ್ರಪಂಚ ಮತ್ತು 9 ಗ್ರಹಗಳು, ನಮಗೆ ಗೊತ್ತಿರೋದು 9, ಎಷ್ಟಿದೆಯೋ ಯಾರು ಗೊತ್ತೋ, ಅಷ್ಟು ಕೂಡ ಎಲ್ಲಿಂದ ಬಂದಿದೆ? ಸೂರ್ಯನಿಂದ ಬಂದಿದೆ. ಎಷ್ಟು? ಒಂದು ಚಪಾತಿ ಸೈಜು. ಈಗ ಸೂರ್ಯ ಆಕಾಶದಲ್ಲಿ ಎಷ್ಟಿದ್ದಾನೆ? ಒಂದೇ ಒಂದು ತಟ್ಟೆ ಗಾತ್ರ ಅಷ್ಟೇ. ಆಕಾಶದಲ್ಲಂತ ಸೂರ್ಯನ ಎಷ್ಟಿಡ್ಬೋದು? ಹಾಗಾದರೆ ಆಕಾಶ ಎಷ್ಟು ವಿಶಾಲ? ಹಾಗಾದರೆ ಆಕಾಶವನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮ ಎಷ್ಟು ವಿಶಾಲವಾಗಿರಬಾರ್ದು? ಹೀಗೆ ತಗೊತಾ ಹೋಗ್ಬೇಕು. ಮತ್ತದು ಯಾರು? ನಾನೇ. ಇಷ್ಟು ಚೆನ್ನಾಗಿದೆ ನೋಡ್ರಿ. ನಾನು ಅಂದಿದ ತಕ್ಷಣ ಈ ಮುಸ್ಲಿಂ ಅವರೇ ಅಲ್ಲ, ಇದರ ಹಿಂತಡಿಕೆ ಇರೋದು. ಜನಕ ಮಹಾರಾಜನ ಹಿಂತಡಿಕೆ, ಭಿಕ್ಷುಕನ ಹಿಂತಡಿಕೆ. ಇವರಿಬ್ಬರು ನಿದ್ದೆಯಲ್ಲಿ ಕಾಣಿಸ್ತೇ ಇದ್ದರು ಅವನ್ನ ಹೇಳ್ತಾ ಇರೋದು ಅಂತ. ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಹಾಗಾದ್ರೆ ಇವಿಷ್ಟೆಲ್ಲ ಯಾತಿಗೆ ಹೇಳಕ್ಕೆ ಬಂದರು ಅಂತಂದರೆ, ಇದು ಮಂದ ಮಧ್ಯಮಾಧಿಕಾರಿಗಳಿಗೋಸ್ಕರ ಆ ಪರಮಾತ್ಮನು ಹೇಗೆ ನಮ್ಗೆ ಹಗ್ಗ ಅಂತ ಗೊತ್ತಾಗ್ಬಿಟ್ರೆ ಹಾವಿಂದ ಏನಾದರೂ ಪ್ರಶ್ನೆ ಕೇಳ್ತೀವಪ್ಪ, ಕೇಳಲ್ಲ. ಈಗ ಇನ್ನೂ ಹಗ್ಗವನ್ನು ಕಾಣದೇ ಇರೋರಿಗೆ ಏನು ಹೇಳಬೇಕು? ಅಪ್ಪ, ಹಗ್ಗವೇ ಹಾವಾಗಿ ತೋರ್ತಾ ಇತ್ತು. ಪರಮಾತ್ಮನೇ ಹಗ್ಗವನ್ನು ತಿಳ್ಕೊಂಡು ಅವನಿಗೆ ಹೇಳ್ಬೇಕಾ ಸ್ವಾಮಿ ಹಿಂಗೆ?
ಬೇಕಾಗಿಲ್ಲ, ಅವನಿಗೆ ಗೊತ್ತು ಹಾವಿಲ್ಲ ಅಂತ. ನೀವು ತಿರ್ಗಾ ಇನ್ನೇನು ಹೇಳಬೇಕಾಗಿಲ್ಲ. ಇನ್ನೂ ತಿಳ್ಕೊಳ್ಳದೆ ಸಂಶಯ ಇರುವವನಿಗೆ ತಿರ್ಗಾ ಕೇಳ್ತಾ ಇರ್ತಾನೆ ಅವನು, ಸ್ವಾಮಿ ಹಾವು ಇಲ್ವಾ, ಅಕಸ್ಮಾತ್ ಕಚ್ಚಿದ್ರೆ. ಅದಕ್ಕೋಸ್ಕರ ಅಪ್ಪ ಹಗ್ಗವೇ ಹಾವಾಗಿ ತೋರ್ತು. ನಾವು ಕೇಳ್ತಾ ಇದ್ವಿ, ಸ್ವಾಮಿ ಪ್ರಪಂಚ ಇಷ್ಟು ಸತ್ಯವಾಗಿದೆ, ನನಗೆ ತೊಂದರೆಗಳಿದೆ, ಕಾಯಿಲೆ ಇದೆ, ಕೊರೋನಾ ಇದೆ, ಇವೆಲ್ಲ ನಾವು ಕೇಳಿದಾಗ ಏನು ಹೇಳ್ತಾರೆ, ಹೌದಪ್ಪ ಪರಮಾತ್ಮನೇ ಪ್ರಪಂಚವಾಗಿ ತೋರ್ತಾ ಇದ್ದಾನೆ, ಕರೋನವಾಗಿ ತೋರ್ತಾ ಇದ್ದಾನೆ, ಎಚ್ಚರವಾಗಿ ತೋರ್ತಾ ಇದ್ದಾನೆ, ಕನಸಾಗಿ ತೋರ್ತಾ ಇದ್ದಾನೆ, ನಿದ್ದೆಯಾಗಿ ತೋರ್ತಾ ಇದ್ದಾನೆ, ಅಥವಾ ಇದ್ದಂತೆ ಹಿಂಗೆ ಏನಾದರೂ ಒಂದು. ಇವೆಲ್ಲ ಐ ವಾಶ್. ಎಲ್ಲಿವರೆಗೂ ತತ್ವದಲ್ಲಿ ನಿಲ್ಲವರೆಗೂ ಅನ್ನೋದು ಗೊತ್ತಾಯ್ತು. ಮಾಯೆ ಅಂತಂದ್ರೆ ಏನು ಅಂತ ಕೂಡ ನಮಗೆ ತೋರಿಸ್ಕೊಟ್ರು, ಹೇಳ್ಕೊಟ್ರು, ಅವ್ರು ತೋರಿಸಿದ್ರು. ಮಾಯೆ ಅಂತಂದ್ರೆ ಏನು ಅಂದ್ರೆ ಹಾವಂತಂದ್ರೆ ಏನು, ಪ್ರಪಂಚ ಅಂತಂದ್ರೆ ಏನು ಅಂತ. ಈಗ ಹಾವು ಏನಂತ ಅನ್ಬೇಕು ಹೇಳ್ರೆ, ಹಗ್ಗವನ್ನ ಬಿಟ್ಟು ಹಾವು ಸ್ವತಂತ್ರವಾಗಿರೋದಿಲ್ಲ. ಹಾವಿಲ್ಲ, ಹೋಗ್ಲಿ. ಹಗ್ಗವನ್ನ ಬಿಟ್ಟು ಹಾವು ಸ್ವತಂತ್ರವಾಗಿರುತ್ತಾ, ಇರೋಲ್ಲ. ಹೋಗ್ಲಿ, ಅದನ್ನ ಸತ್ಯ ಅಂತ ಕರೆಯಕ್ಕೆ ಬರಲ್ಲ. ಅದಕ್ಕೋಸ್ಕರ ಅದನ್ನ ಅನಿರ್ವಚನೀಯ ಅಂತ ಕರೆದ್ರು. ಅದನ್ನ ಅನಿರ್ವಚನೀಯವಾದ ನಾಮರೂಪಗಳು ಅಂತ ಕರೆದ್ರು. ಅದಕ್ಕೆ ಬೇರೆ ಹೆಸರುಗಳು, ಪ್ರಕೃತಿ, ಸಂಸ್ಕಾರ ಬೀಜ, ಸಂಸಾರಕ್ಕೆ ಬೀಜ, ಆತ್ಮನ ಶಕ್ತಿ, ಮಾಯೆ ಅಂತ ಹಿಂಗೆಲ್ಲ ಕರೆದ್ರು. ಹಾಗೆಯೇ ನಾವು ಪ್ರಪಂಚ ಅಂತ ಕರಿತಾ ಇದ್ವಲ್ಲ, ಅದಕ್ಕೆ ಏನು ಹೇಳ್ತಾರೆ, ಅಪ್ಪ ಈ ಪ್ರಪಂಚ ಆತ್ಮನ್ ಬಿಟ್ಟು ಇರೋಕ್ ಬರೋಲ್ಲ. ಹೋಗ್ಲಿ, ಇದು ಸ್ವತಂತ್ರವಾಗಿದೆಯಾ ಅಂದ್ರೆ ಇಲ್ಲ, ಇದಕ್ಕೆ ಸ್ವತಂತ್ರತ್ವ ಇಲ್ಲ. ಇದು ಡಿಪೆಂಡೆಂಟ್. ಯಾವುದ್ರ ಮೇಲೆ? ಆತ್ಮನ ಮೇಲೆ. ಹೇಗೆ ಹಾವು ಹಗ್ಗದ ಮೇಲೆ ಡಿಪೆಂಡೆಂಟೋ ಹಾಗೆ. ಆದ್ದರಿಂದ ಇವನ್ ಏನಂತ ಕರಿಬಹುದು, ಅನಿರ್ವಚನೀಯ ಅಂತ. ಹಾಗೆ ಇದು ಒಂದು ವಾಚಾರಂಭನ್ ವಿಕಾರೋ. ಆದ್ದರಿಂದ ಅನಿರ್ವಚನೀಯವಾದ ನಾಮರೂಪಗಳಿದೆಯಲ್ಲ, ಯಾವುದು ಎಚ್ಚರ, ಕನಸು, ನಿದ್ದೆ ಅಂತ ಅನ್ನೋದು ಇದು. ಇದಕ್ಕೆ ಬೇರೆ ಹೆಸರುಗಳು ಹೇಳ್ತಾರೆ, ಪ್ರಕೃತಿ, ಸಂಸಾರಕ್ಕೆ ಬೀಜ. ಇದಕ್ಕೆ ಅವಿದ್ಯಾ ಬೀಜ, ಅವಿದ್ಯಾ ಕಾರಣ ಅವಿದ್ಯೆ ಅಂತ ಹೇಳಿದ್ದು. ಆತ್ಮನ ಶಕ್ತಿ ಮಾಯೆ ಅಂತ ಹೇಳಿದ್ದು ಗೊತ್ತಾಯಿತು. ಇನ್ನ ಈ ವ್ಯಾಖ್ಯಾನ ಪ್ರಸ್ಥಾನದವರ ಮಿಥ್ಯಾ ಕಲ್ಪನೆಗಳನ್ನ ಸ್ವಲ್ಪ ಹೇಳಿದ್ರು. ಇಲ್ಲಿ ಇವ್ರು ಏನ್ ಮಾಡಿದ್ರು, ಗೌಡಪಾದ ಕಾರಿಕೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಈ ವ್ಯಾಖ್ಯಾನಕಾರರು ಅತಿ ಬುದ್ಧಿವಂತರು ಏನ್ ಮಾಡಕ್ ಶುರು ಮಾಡಿದ್ರು, ಇಲ್ಲಿ ಒಂದು ಸಂಶಯ ಎಬ್ರಿಸೋದು. ಆ ಸಂಶಯವನ್ನ ಹೇಳಿದ ತಕ್ಷಣ ಅದು ಸರಿಯಾಗಿ ಹೊಂದ್ತಾ ಇಲ್ಲ. ಹೇಗೆ, ಯಾವ್ದು ಇವ್ರ ಸಂಶಯ? ಇದರಲ್ಲಿ ಇಬ್ಬರಿದ್ದಾರೆ ವ್ಯಾಖ್ಯಾನಕಾರರು. ಒಬ್ರು ಇದನ್ನ ಯಾರಪ್ಪ ತಪ್ಪಾಗಿ ತಿಳ್ಕೊಂಡು, ಜೀವರೇ ತಿಳ್ಕೊಂಡಿತ್ತು ಅಂತ ಒಂದು ಪಕ್ಷ. ಈಗ ಯಾವಾಗ ಜೀವರು ಕಲ್ಪಿಸಿದ್ರು ಅಂತ ಇವ್ರು ಹೇಳ್ತಾರೋ, ಹಾವು ಏನಾದ್ರೂ ಕಲ್ಪಿಸುತ್ತ ಸ್ವಾಮಿ? ಯಾಕೆ ಹೇಳ್ರಿ, ಹಾವು ಇಲ್ಲ. ಹಾಗೆ ಇವರು ಜೀವರು ಕಲ್ಪಿಸ್ತಾರೆ ಅಂತ ಏನಾದರೂ ಹೇಳಿದ್ರೆ ಹೊಂದೋದಿಲ್ಲ. ಆದ್ದರಿಂದ ಅದು ನೋಡ್ರಿ ಹೇಗಿದೆ. ಯಾಕೆ? ಎಚ್ಚರವಾಗ್ಲಿ, ಕನಸಾಗ್ಲಿ, ನಿದ್ದೆಯಾಗ್ಲಿ ಸತ್ಯವಾಗಿದೆಯಾ ಸ್ವಾಮಿ? ಇಲ್ಲ. ಯಾಕೆ? ಅನಾತ್ಮ. ಇಲ್ಲದ್ದು. ಹಾವು ಹೇಗಿಲ್ವೋ ಹಾಗೆ ಈ ಪ್ರಪಂಚ ಯಾವುದು ಇಲ್ಲದೆ ಇರೋದು. ಹೋಗ್ಲಿ, ಅದರಲ್ಲಿರೋ ಅರ್ಧ ಡಜನ್ ಇನ್ಕ್ಲೂಡಿಂಗ್ ಜೀವಪ್ಪ ಸತ್ಯವ? ಇಲ್ಲ. ಈಗ ಜೀವಪ್ಪನು ಈ ರಾಂಗ್ ನಾಲೆಡ್ಜ್ ಮಾಡ್ಕೊತಾನೆ ಅಂತ ಹೇಳೋದಿಕ್ಕೆ ಫಸ್ಟ್ ಆಫ್ ಆಲ್ ಜೀವಪ್ಪ ಇದ್ದಾನ? ಇಲ್ಲ. ಹೆಂಗಿದೆ ನೋಡ್ರಿ. ಈಗ ಅವನು ಮುಟ್ಸೋದಿಕ್ಕೆ ಮತ್ತೆ ಇನ್ನೇನಾದ್ರೂ ಹೇಳ್ಬೇಕು. ಇವಾಗ ಅದನ್ನು ಮುಚ್ಚಾಕ್ಬೇಕಲ್ವಾ, ಅದಕ್ಕೆ ಥ್ಯಾಪೆ ಎಲ್ಲ ಒಂದು ಥಿಯರಿ ಬರೀತಾರೆ. ಅದಕ್ಕೆ ನಮ್ಗೆ ಅದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಟ್ಟಿನಲ್ಲಿ ಇವರು ಕಲ್ಪಿಸಿದವ್ರು ಯಾರು ಅಂತ ಕೇಳಿದ್ರೆ, ಈಗ ಹಾವು ಅಂತ ತಿಳ್ಕೊಂಡವನು ಯಾವನಪ್ಪ ಅಂದ್ರೆ ಇವರು ಜೀವ ಅಂತ ಇವರು ಒಂದು ಗುಂಪು ಸೇರಿದವರು. ಇನ್ನೊಂದು ಗುಂಪಿನವರು ಇದನ್ನ ಕಲ್ಪಿಸಿದವ್ರು ಯಾರು? ಜೀವ ಅಲ್ಲ ಸ್ವಾಮಿ. ಇವಾಗ ನಾವು ಹೇಳಿದ್ವಲ್ಲ, ಆ ಪ್ರಶ್ನೆ ಹೇಳಿದ ತಕ್ಷಣ ಹೌದು ಜೀವ ಅಲ್ಲ, ಹಗ್ಗನೇ ಹೇಗೆ ಹಾವು ಹೆಂಗೆ ಕಲ್ಪಿಸುತ್ತೆ? ಫಸ್ಟ್ ಆಫ್ ಆಲ್ ಹಾವು ಇಲ್ಲ. ಹಾಗೆ ಈ ಪ್ರಪಂಚದಲ್ಲಿರೋ ಜೀವಾತ್ಮ ಅಥವಾ ಪ್ರಮಾತೃ ಕಲ್ಪಿಸಕ್ ಆಗೋದಿಲ್ಲ. ಮತ್ತಿನ್ಯಾರು ಇರೋದಿಬ್ರೆ
ಪರಮಾರ್ಥ ದೃಷ್ಟಿಯಿಂದ ಆತ್ಮ, ವ್ಯವಹಾರ ದೃಷ್ಟಿಯಿಂದ ಜೀವಪ್ಪ. ಇವರಿಬ್ಬರು ಬಿಟ್ಟರೆ ಇನ್ನು ಬೇರೆಯವರಿಲ್ಲ. ಒಬ್ಬ ಜೀವ ಅಂತಂದ. ಅವನಿಗೆ ಪ್ರಶ್ನೆ ಕೇಳಿದ ತಕ್ಷಣ ಇವನೇನು ಮಾಡ್ದ, ಸ್ವಲ್ಪ ಅವನಿಗಿಂತ ಜೀವ ಅಲ್ಲ, ಆತ್ಮನೇ ಕಲ್ಪಿಸಿತು, ಇರೋದೇ ಆತ್ಮ. ಅಲ್ಲ ಸ್ವಾಮಿ, ಹಗ್ಗ ಏನಾದರೂ ಯಾವತ್ತಾದರೂ ಹಾವು ಅಂತ ಕಲ್ಪಿಸುತ್ತ ಸ್ವಾಮಿ? ಎಕ್ಸಾಂಪಲ್ ಇಟ್ಕೊಂಡ್ಬಿಡಿ ಭದ್ರವಾಗಿ. ಈ ಎಕ್ಸಾಂಪಲ್ ಇಟ್ಕೊಂಡು ನಮ್ಮ ಒಳಗಡೆ ಅರ್ಥ ಮಾಡ್ಕೋಕ್ ಪ್ರಯತ್ನ ಮಾಡಲಿ. ಆತ್ಮ ಯಾವತ್ತಾದರೂ ಕಲ್ಪನೆ ಮಾಡ್ತಾನ? ಕಲ್ಪನೆ ಮಾಡಿದ್ರೆ ಅವನ ಆತ್ಮ ಅಂತ ಕರಿತೀರಾ? ಆತ್ಮನಿಗೆ ಡೆಫಿನೇಷನು ಏನು? ಆತ್ಮನಿಗೆ ಏನು ಡೆಫಿನೇಷನ್? ಇದಕ್ಕೆ ಹೊಂದೋ ಅಂತ ಡೆಫಿನೇಷನ್ ಹೇಳಬೇಕು. ಯಾವುದು ಆತ್ಮನಿಗೆ ಹೊಂದೋ ಡೆಫಿನೇಷನ್? ಸಬ್ಜೆಕ್ಟ್ ಆಗಿರ್ತಾನೆ ಅವಾಗ. ಅದು ಸರಿ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು. ಅವನು ನಿತ್ಯವೂ ಶುದ್ಧ. ಅವನು ರಿಯಲೈಸ್ಡ್ ಅಂತ ಹೇಳೋದು ತಪ್ಪು. ಇರೋದೇ ಅವನೊಬ್ಬ, ಎರಡನೇದಿಲ್ಲ. ಎರಡನೇದಿಲ್ದೆ ಇದ್ಮೇಲೆ ಅವನು ಯಾವುದನ್ನು ಕಲ್ಪನೆ ಮಾಡ್ಬೇಕು? ಅವನು ಹೊಂದೋದಿಲ್ಲ. ಅದರಿಂದ ಇವರಿಬ್ಬರದು ಹೊಂದೋದಿಲ್ಲ. ಯಾರೋ ವ್ಯಾಖ್ಯಾನಕಾರರು, ಪಂಚಪಾದಿಕ ಭಾಮತಿಕಾರರು. ಆದ್ರಿಂದ ಇವಾಗ ಬ್ರಹ್ಮನೇ ಇದನ್ನು ಕಲ್ಪನೆ ಮಾಡ್ತಾನೆ. ಫಸ್ಟ್ ಆಫ್ ಆಲ್ ಅವನು ಕಲ್ಪನೆ ಮಾಡೋಕೆ ಆಗೋದೇ ಇಲ್ಲ. ಬ್ರಹ್ಮ ಸತ್ಯವಾಗಿರೋನು, ಇರದೇ ಅವನೊಬ್ಬ. ಸೂರ್ಯನ ಹೋಗ್ಬಿಟ್ಟು ನೀವು ಕತ್ಲೆ ಕಲ್ಪನೆ ಮಾಡಿದ್ಯಾ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಸ್ವಾಮಿ? ಹೇಳ್ರಿ ನೋಡೋಣ. ಅವನಂತಾನೆ ಕತ್ಲೆ ಅಂದ್ರೆ ಏನು ಅಂತ ಕೇಳ್ತಾನೆ. ಯಾಕೆ? ಸೂರ್ಯನಲ್ಲಿ ಕತ್ಲೆ ಎಂದಾದರೂ ಉಂಟಾ? ಆತ್ಮನಲ್ಲಿ ಅನಾತ್ಮ ಎಂದಾದರೂ ಉಂಟಾ? ಬೆಳಕಿನಲ್ಲಿ ಕತ್ಲೆ ಇರುತ್ತಾ? ಎರಡು ಒಂದೇ ಜಾಗದಲ್ಲಿರೋಕ್ಕೆ ಸಾಧ್ಯ ಇದೆಯಾ? ಬೆಳಕು ಕತ್ತಲೆ ತೋರಿಸಿ ಸ್ವಾಮಿ ನೋಡ. ಎರಡು ಒಟ್ಟಿಗೆ ಒಂದೇ ಕಡೆ ತೋರ್ಸೋಕ್ಕೆ ಬರಲ್ಲ. ಆದ್ದರಿಂದ ಇವಾಗ ಏನಾಗುತ್ತೆ ಗೊತ್ತಾ? ಇವನ ಆತ್ಮನ ಮೇಲೆ ಏನಾದರೂ ಹಾಕಿದ್ರೆ ಅವನ ಮೇಲೆ ಬೇರೆಯವರು ದೋಷ ತೋರಿಸ್ತಾರೆ. ಏನು ತೋರಿಸ್ತಾರೆ? ಇವನ ಮೇಲೆ ಇನ್ನೊಬ್ರು ಆಪೋಸಿಟ್ ಪಾರ್ಟಿಯವರು ಕೇಳ್ತಾರೆ, ಸರಪ್ಪ ನಿನ್ನ ಪ್ರಕಾರ ಬ್ರಹ್ಮನಿಗೆ ಆಯಿತು ಅಂತಂದರೆ ಒಬ್ಬ ಮುಕ್ತನಾಗ್ಬಿಟ್ರೆ ಪ್ರಪಂಚದಲ್ಲಿರೋರು ಎಲ್ಲರೂ ಮುಕ್ತರಾಗ್ಬಿಡ್ಬೇಕು, ಒಪ್ಕೊಂತೀಯಾ ಅಂತಾರೆ. ಆಗೋದಿಲ್ಲ. ಹೇಗಿದೆ ನೋಡ್ರಿ. ಈಗ ಯಾವನ್ ಹಗ್ಗವನ್ನು ಕಾಣ್ತಾನೋ ಅವನಿಗೆ ಹಾವಿನ ಭಯ ಇರಲ್ಲ. ಪ್ರಪಂಚದಲ್ಲಿರೋರು ಎಲ್ಲನೂ ಭಯ ಹೋಗ್ಬಿಡುತ್ತೆ ಅಂದ್ರೆ ಅರ್ಥ ಎಂಥದ್ದು? ಹಾಗಿದ್ಮೇಲೆ ಒಬ್ಬ ಮುಕ್ತನಾಗಿದ್ದಾನೆ. ರಾಮಕೃಷ್ಣ ಪರಮಹಂಸರು ಯಾರೋ ಒಬ್ರು ಆಗ್ಬಿಟ್ರು, ಮತ್ತು ನಾವೆಲ್ಲ ಆಗ್ಬಿಡ್ಬೇಕು, ನಮ್ಗೆ ಯಾಕಾಗಲ್ಲ? ಈ ಪ್ರಶ್ನೆ ಬರುತ್ತೆ ಅವ್ರಿಗೆ. ಆದ್ದರಿಂದ ಯಾಕೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಮತ್ತೊಬ್ಬರು ಯಾರು ಇಲ್ಲ. ಆದ್ದರಿಂದ ಇದು ಹೊಂದೋದಿಲ್ಲ. ಇವರಿಬ್ಬರು ಈ ಎರಡು ವಾದ ಹೇಳ್ತಾರೆ. ಸರಿ ಸ್ವಾಮಿ, ನಿಮ್ಮ ಈಗ ವ್ಯಾಖ್ಯಾನ ಪ್ರಸ್ಥಾನದಲ್ಲಿರೋ ದೋಷ ಯಾವುದು ಅಂದರೆ ಇವು. ಏನು ದೋಷ ಅದು? ಇವ್ರಿಗೆ ಯಾಕೆ ಈ ದೋಷ ಬಂತು? ಇವರು ಸಾರ್ವತ್ರಿಕ ಪೂರ್ಣ ಅನುಭವ ಹಿಡೀಲಿಲ್ಲ, ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಲಿಲ್ಲ. ಕಾರ್ಕೆಕಾರ್ ಗೌಡಪಾದರು ಏನು ಹೇಳಕ್ ಬಂದಿದ್ದಾರೆ ಅನ್ನೋ ತಿಳ್ಕೊಳ್ದೆ ಇವರೇ ಅದಕ್ಕೆ ಅವಿದ್ಯೆಗೆ ಆಶ್ರಯ ಯಾರು, ಅಥವಾ ಈ ಅವಿದ್ಯೆಯನ್ನ ಇದನ್ನ ತಪ್ಪಾಗಿ ತಿಳ್ಕೊಂಡವನು ಯಾರು ಅಂತ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ಟು ಅವರೇ ತಮ್ಮ ತಲೆ ಮೇಲೆ ಕಲ್ಲು ಎಳ್ಕೊಂಡಂಗೆ ಆಯಿತು ಅಂತ ಹೇಳ್ತಾರೆ. ಹೀಗೆ ಈಗ ಗೌಡಪಾದರು ಏನು ಹೇಳ್ತಾರೆ? ಈ ವಿಕಲ್ಪವನ್ನು ಯಾರಾದರೂ ವಿಕಲ್ಪಿಸಿದ್ರೆ ಅದು ಹೋಗ್ಬೇಕಾಗಿರುತ್ತಪ್ಪ ಅಂತ. ಆತ್ಮ ವಿಕಲ್ಪಿಸ್ಕೊಳ್ಳಲ್ಲ. ಯಾಕೆ? ಅವನು ಸತ್ಯವಾಗಿರೋನು ಮತ್ತು ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಅವನಲ್ಲಿ ತಪ್ಪು ಕಲ್ಪನೆ ಅಂದರೆ ಹೇಗೆ ಸಾಧ್ಯ? ಅವನು ನಿತ್ಯ ಶುದ್ಧ ಅಂತ ಯಾಕೆ ಹೇಳ್ತೀರಾ? ಹೇಳೋಕ್ಕಾಗಲ್ಲ. ಇವನು ಅನಾತ್ಮ ಇಲ್ಲದೆ ಇರೋನು, ಇವನಿಗೆ ಕಲ್ಪನೆ ಮಾಡ್ಕೊತಾನೆ. ನಿಜವಾಗ್ಲೂ ಎರಡೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಶ್ಲೋಕದ ನಿಜವಾದ ಅರ್ಥ ಏನಪ್ಪ ಅಂತಂದರೆ, ಹಾಗಾದರೆ ನಿಮ್ಮ ಗೌಡಪಾದ ಕಾರಿಕೆಯಲ್ಲಿ ಯಾಕೆ ಇದನ್ನು ಹಾಕಿದ್ದಾರೆ ಅಂದರೆ, ಗೌಡಪಾದ ಕಾರಿಕೆಯಲ್ಲಿ ಬಂದಿರೋದು ಈ ಅವಿದ್ಯೆ ಯಾರಿಗೆ, ಮತ್ತದು ಯಾವಾಗಾಯಿತು, ಯಾವ ಕಾಲದಲ್ಲಾಯಿತು, ಹೆಂಗಾಯಿತು, ಇದನ್ನು ಹೇಳೋದಕ್ಕೆಲ್ಲ ಬಂದಿರೋದು. ಮತ್ತದು
ವ್ಯರ್ಥ, ಸಮಯ ಕೂಡ ವ್ಯರ್ಥ, ಸುಮ್ಮನೆ ವೇಸ್ಟು. ಮತ್ತು ಯಾವುದಕ್ಕೋಸ್ಕರ ಬಂದಿದೆ? ಅಪ್ಪ, ಪರಮಾತ್ಮ ಒಬ್ಬನೇ ಸತ್ಯ. ನೀನು ಏನು ತೋರ್ತಾ ಇದೆಯೋ ಇವಾಗ ಎಚ್ಚರ ಕನಸು ಅನ್ನೋದು ಇದು ದ್ವೈತ ಪ್ರಪಂಚ ಅಥವಾ ನಿತ್ಯ. ಆದ್ದರಿಂದ ಇದು ಯಾವುದು ಸತ್ಯ ಅಲ್ಲ ಅಂತ ತೋರ್ಸೋದಕ್ಕೆ ಬಂದಿದ್ದಾರೆ. ಅಷ್ಟು ಬಿಟ್ಟರೆ ಮತ್ತು ನೀನು ಇಟ್ಕೊಂಡಿರೋ ಇವೆಲ್ಲ ಇಟ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ದಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಆದ್ದರಿಂದ ಅದ್ವಿತೀಯನಾದ ಆತ್ಮನೇ ಇವುಗಳ ಸಾರವಾದ ಪರಮಾರ್ಥ ಅನ್ನೋ ಅಭಿಪ್ರಾಯವನ್ನು ತೋರ್ಸಕ್ಕೆ ಬಂದಿದ್ದಾರೆ ಅಂತ. ಈಗ ನಾವು ಇಲ್ಲಿಗೆ ಹೋಗ್ಬೇಕಾಗಿ, ಇದು ಶೂನ್ಯವಾದಿಗಳ ವಿಚಾರ ಬರುತ್ತೆ. ಇಲ್ಲಿ ಸ್ವಲ್ಪ ನಾವು ಶೂನ್ಯವಾದಿಗಳ ವಿಚಾರ ಸ್ವಲ್ಪ ತಿಳಿಸ್ಕೊಡ್ತಾರೆ ನೋಡ. ಇಲ್ಲಿವರೆಗೂ ಆಗಿತ್ತು, ಈಗ ಮುಂದಕ್ಕೆ ಹೋಗೋಣ. ಈ ಶಂಕೆಗೆ ಪರಿಹಾರ ಏನಪ್ಪ ಅಂದರೆ ಈ ಶೂನ್ಯವಾದಿಗಳದ್ದು ನಿನ್ನೆ ಹೇಳಿದ್ವಲ್ಲ ನಾವು, ಅವರೇನು ಹೇಳ್ತಾರೆ? ಎಚ್ಚರ ಕನಸು ಸುಳ್ಳು. ನಮಗಿಂತ ಚೆನ್ನಾಗಿ ಪ್ರೂವ್ ಮಾಡ್ತಾರೆ ಅವರು. ಮಾಡಿಬಿಟ್ಟು ನಮಗೆ ಈ ಎರಡನ್ನು ಸುಳ್ಳು ಅಂತ ಹೇಳೋದಕ್ಕೆ ಆತ್ಮನ ಆಧಾರ ಇದೆ. ಹಾವು ಇಲ್ಲ ಅಂತ ಹೇಳೋದಕ್ಕೆ ನನಗೆ ಹಗ್ಗ ಅನ್ನೋ ಸತ್ಯವಾಗಿರೋದು ಇದೆ. ಒಡವೆಗಳು ಸತ್ಯ ಅಲ್ಲ ಅಂತ ತೋರ್ಸೋದಕ್ಕೆ ಚಿನ್ನ ಅನ್ನೋ ಸತ್ಯ ಇದೆ. ಈ ಪ್ರಪಂಚ ಸತ್ಯ ಅಲ್ಲ ಅಂತ ತೋರ್ಸೋದಕ್ಕೆ ಬ್ರಹ್ಮ ಅನ್ನೋ ಸತ್ಯ ಇದೆ. ಈ ಬುದ್ಧಿಸಮ್ನವ್ರಿಗೆ ಸತ್ಯ ಇಲ್ಲ. ಯಾಕೆ? ಶೂನ್ಯವಾದಿಗಳು. ಅವರು ಈ ಎಚ್ಚರ ಕನಸು ಸುಳ್ಳು ಅಂತ ನಮಗಿಂತ ಚೆನ್ನಾಗಿ ಹೇಳಿದ್ರು. ಅವ್ರಿಗೆ ಸಬ್ಸ್ಟ್ರಾಟಮ್ ಆಧಾರ ಇಲ್ಲ. ಸತ್ಯವಾಗಿರೋದನ್ನು ಹಿಡ್ಕೊಂಡು ಹೊಡೆದಾಕ್ಬೇಕು, ಅವ್ರು ಹೊಡೆದಾಕ್ತಾ ಇಲ್ಲ. ಅವರಲ್ಲಿ ಎಚ್ಚರ ಕನಸು ಸುಳ್ಳು. ಹೋಗ್ಲಿ ಸ್ವಾಮಿ, ಇದನ್ನು ತಿಳ್ಕೊಳಕ್ಕೆ ಒಬ್ಬ ಆತ್ಮ ಇರ್ಬೇಕಂದ್ರೆ ಆತ್ಮಗಿತ್ಮ ಎಂಥದಿಲ್ಲ, ಅದು ಸುಳ್ಳು, ಶೂನ್ಯ ಅಂದ್ಬಿಡ್ತಾರೆ. ಅದಕ್ಕೆ ಇವರಿಗೆ ಶೂನ್ಯವಾದಿಗಳು ಅಂತಾರೆ. ಸೊ ಅವ್ರದ್ದು ಇಟ್ಕೊಂಡು ಇವಾಗ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಈಗ ಇದಕ್ಕೆ ಪರಿಹಾರ ಏನು? ಇವ್ರದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಅವ್ರದ್ದು ವಿಚಾರ ತಿಳ್ಕೊಬೇಕಾಗಿದೆ. ಈಗ ತಿಳಿಸ್ತಾ ಹೋಗ್ತಾ ಇದ್ದಾರೆ. ನೋಡ್ರಿ, ಈ ಶಂಕೆಗೆ ಪರಿಹಾರ ಏನು ಅಂತಂದರೆ, ಈ ಶೂನ್ಯವಾದಿಗಳಿಗೆ ಸ್ಪಷ್ಟವಾಗಿ ತೋರಿಸಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ. ಅವರು ವೇದಗಳನ್ನ ಒಪ್ಪೋದಿಲ್ಲ, ಅದೊಂದು ಇನ್ನೊಂದು ರಾಮಾಯಣ. ಈಗ ಮಿಕ್ಕಿರೋ 5 ದರ್ಶನಕಾರರು ವೇದಗಳನ್ನ ಒಪ್ತಾರೆ. ಇವರು ಅವೇದಿಗಳು ಅಂದರೆ ಇವರು ಬುದ್ಧಿಸಮ್ನವರು ಮತ್ತು ಜೈನರು, ಮಿಕ್ಕಿರೋ ಎಲ್ಲ ಧರ್ಮದವರು ವೇದಗಳನ್ನ ಒಪ್ಪಲ್ಲ. ಪಾರ್ಸಿ, ಕ್ರಿಶ್ಚಿಯನ್, ಮುಸ್ಲಿಂ, ನೀವೇನು ಬೇಕಾದರೂ ಹೇಳ್ರಿ, ವೇದಗಳನ್ನ ಒಪ್ಪೋದಿಲ್ಲ ಇವರು. ಆದ್ದರಿಂದ ಇವ್ರ ಕಷ್ಟ. ಇವರಿಗೆ ಆಧಾರವಾಗಿ ವೇದ ಇಟ್ಕೊಳ್ಳಂಗಿದ್ರೆ ಹೇಳ್ಬೋದು. ಅದೇ ಸಾಂಖ್ಯರು, ಪತಂಜಲಿಗಳು, ನೈಯಾಯಿಕರು, ವೈಶೇಷಿಕರಿಗೆ ವೇದಗಳನ್ನ ಒಪ್ಪೋದ್ರಿಂದ ನೋಡ್ರಿ ಶಾಸ್ತ್ರದಲ್ಲಿದೆ, ಆಗಮ ಪ್ರಮಾಣ ಇದೆ, ಉಪನಿಷತ್ತಿದೆ ಹೇಳ್ಬೋದು. ಇವ್ರಿಗೆ ಹಂಗೆ ಹೇಳಿ ತೋರ್ಸೋಕ್ಕೆ ಬರಲ್ಲ. ಅದು ಬಂದಿರೋದು ಕಷ್ಟ. ಇರಲಿ, ಅಲ್ಲಿಗೆ ಈ ಕಠಶ್ರುತಿಯಲ್ಲಿ ಏನು ಹೇಳಿದೆ? ಸ್ವಪ್ನಾಂತಂ ಜಾಗರಿತಾಂತಂ ಉಭೌ ಏನಾನು ಪಶ್ಯಂತಿ. ಸ್ವಪ್ನವನ್ನು ಎಚ್ಚರವನ್ನು ಯಾರು ಕಾಣ್ತಾನೋ ಅವನೇ ವಿಭೂ ಪ್ರಭು ಅಂತ ಹಿಂಗೆಲ್ಲ ಹೇಳಿದರು ಅಲ್ವಾ. ಈ ವಿಕಲ್ಪಗಳಿಗೆ ಆಸ್ಪದವಾಗಿರ್ತಾನೆ ಆತ್ಮನೇ ಅಂತ ಹೇಳಿ ಇದೆಲ್ಲ ತೋರಿಸಿದ್ರು. ನಿತ್ಯ ಚೈತನ್ಯ ಸ್ವರೂಪನಾಗಿರ್ತಾನೆ ಅಂತೆಲ್ಲ ತೋರಿಸಿದ್ರು. ಆಮೇಲೆ ಯಾವಾಗ ನಾನು ಹಾವು ಅಲ್ಲ ಅಂತ ತಿಳ್ಕೊತೀನೋ, ತಿಳ್ಕೊಳ್ಳೋವನಲ್ಲಿ ಏನು ವಿಶೇಷನೂ ಆಗಲ್ಲ. ಈಗ ನಾನು ಹಾವು ಅಂತ ಹೆದರ್ಕೊತಾ ಇದ್ದೀನಿ, ಹಗ್ಗ ಅಂತ ನನಗೆ ಜ್ಞಾನ ಆಗುತ್ತೆ. ನನ್ನಲ್ಲಿ ಏನಾದರೂ ಬದಲಾವಣೆ ಆಗಬೇಕೇನಪ್ಪ? ಏನೂ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು, ಈ ಅಧ್ಯಾರೋಪ ಅಪವಾದದಲ್ಲಿ ವಸ್ತು ಹೇಗಿರುತ್ತೋ ಹಾಗೆ ತೋರಿಸುತ್ತೆ ಹೊರತು ಏನೇನೂ ಬದಲಾವಣೆ ಮಾಡೋದಿಲ್ಲ. ಅಂದರೆ ಹಾವು ಅಂತ ಹೆದರ್ಕೊಂಡಾಗ, ಟಾರ್ಚ್ ಆಗಿ ತೋರಿಸಿದಾಗ, ಹಗ್ಗ ಅಂತ ಗೊತ್ತಾದಾಗ ಅಲ್ಲಿ ಹಾವನ್ನು ಕೊಲ್ಲಬೇಕಾಗಿಲ್ಲ ಅಥವಾ ಸಾಯಿಸಬೇಕಾಗಿಲ್ಲ, ಓಡಿಸ್ಬೇಕಾಗಿಲ್ಲ, ಹಗ್ಗವನ್ನು ತಂದು ಇಡಬೇಕಾಗಿಲ್ಲ. ವಸ್ತುಸ್ಥಿತಿ ಹೇಗಿದೆಯೋ ಆ ಜ್ಞಾನ ಆಗಿಬಿಟ್ರೆ ಎರಡೂ ಅರ್ಥ ಆಗ್ಬಿಡುತ್ತೆ. ಕರೆಕ್ಟ್ ತಾನೆ? ಹಾಗೆ ಇಲ್ಲೂ ಅಷ್ಟೇ. ಇದನ್ನು ವಸ್ತುತಂತ್ರ ಅಂತ ಕರೀತಾರೆ. ಇಲ್ಲಿ ಏನು ಬದಲಾವಣೆ ಮಾಡೋದಿಲ್ಲ. ಹಾಗೆ ಈಗ ಹಾವು ಅಂತ ತಿಳ್ಕೊಂಡು ಅವನು ಹಗ್ಗ ಅಂತ ತಿಳ್ಕೊಂಡ್ರೆ ಅವನಲ್ಲಿ ಏನಪ್ಪ ಚೇಂಜಸ್ ಆಯಿತು? ರಾಂಗ್ ನಾಲೆಡ್ಜ್ ಹೋಯ್ತು ಅಷ್ಟೇ. ಇವನಲ್ಲಿ ಏನಾದರೂ ಹಾವಿನ ದೋಷ ಬಂತ,
ಹಗ್ಗದ ದೋಷ ಏನಾದರೂ ಹತ್ಕೊಂತ, ಏನೂ ಹತ್ಕೊಟ್ಲಿಲ್ಲ ಹಾಗೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ಇಲ್ಲಿ ಇದು ಅನಾತ್ಮ, ಪ್ರಪಂಚ ಸತ್ಯವಲ್ಲ ಅಂತ ನನಗೆ ಗೊತ್ತಾಗಿದ ತಕ್ಷಣ ಆ ಪ್ರಪಂಚ ಹಾವಿನ ವಿಷವಾಗಲಿ ಹಗ್ಗಕ್ಕೆ ಹೇಗೆ ಹತ್ಕೊಳ್ಳೋಲ್ವೋ ಹಾಗೆ ಈ ಪ್ರಪಂಚದ ದೋಷಗಳು ಏನೇನು ಇದೆಯಲ್ಲ, ಏನು ಹುಟ್ಟು ಸಾವು, ಈ ಸೈಕಲ್ಲು ಗೀಕಲ್ಲು, ಪ್ರಾರಬ್ಧ, ಸಂಚಿತ ಕರ್ಮಗಳ ಥಿಯರಿ, ಅದು ಇದು, ಪಾಪ ಪುಣ್ಯ, ಗೊಬ್ಬು ಗಸಿ ಏನು ಹತ್ಕೊಳ್ಳೋದು ಯಾರಿಗೆ? ನನಗೆ. ನಾನು ಅಂದ್ರೆ ಯಾರಿಗೆ? ಆತ್ಮನಿಗೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆದರೆ ಇಲ್ಲಿ ಅವ್ರು ಹಂಗೆ ಹೇಳಿದ ತಕ್ಷಣ ಅವನು ಇಲ್ಲಿ ದೃಷ್ಟಾಂತ ಮತ್ತು ದ್ರಾಷ್ಟಾಂತಕ್ಕೊಂದು ವ್ಯತ್ಯಾಸ ಇದೆ. ದೃಷ್ಟಾಂತದಲ್ಲಿ ಏನಾಗುತ್ತೆ ಅಂತಂದರೆ ಒಬ್ಬನೇ ಆಗಿರ್ತಾನೆ. ಹಾವು ಅಂತ ಯಾರು ತಿಳ್ಕೊಂಡಿರ್ತಾನೋ ಹಗ್ಗ ಅಂತ ಗೊತ್ತಾದರೆ ಒಬ್ಬನಿಗೆ ಆಗಿರೋದಿಲ್ಲ, ಗೊತ್ತಾ? ಒಬ್ಬನೇ ಇರೋದಲ್ಲಿ. ಇಲ್ಲಿ ಏನಾಗುತ್ತೆ, ಎಚ್ಚರ ಕಾಣೋನು ಜನಕ ಮಹಾರಾಜ, ಕನಸನ್ನು ಕಾಣೋನು ಭಿಕ್ಷುಕ, ಇವರಿಬ್ಬರು ಬೇರೆ ಬೇರೆ. ಅವನು ಇಲ್ಲಿಗೆ ಬರಲ್ಲ, ಇವನು ಅಲ್ಲಿಗೆ ಬರಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇವರಿಬ್ಬರು ನಿದ್ದೆಗೆ ಬರಲ್ಲ. ಇನ್ನು ಇವುಗಳಿಗಿಂತ ಬೇರೆಯಾದ ಆತ್ಮನು. ಅದರಿಂದ ನಮಗೆ ಇವಾಗ ಅರ್ಥ ಆಗ್ಬಿಡುತ್ತೆ. ಯಾಕೆ? ನಾವು ಸಾರ್ವತ್ರಿಕ ಪೂರ್ಣಭಾವದ ನೋಡ್ಕೊಂಡಿರೋದ್ರಿಂದ. ಆದ್ದರಿಂದ ಅವನ ಪ್ರಶ್ನೆ ಕೇಳೋದು, ಈ ಎಚ್ಚರದಲ್ಲಿ ತತ್ವವನ್ನು ನಿಶ್ಚಯಿಸುವನು ಬೇರೆ ಆಗಿರ್ತಾನಲ್ವಾ ಅಂತ ಅವನ ಪ್ರಶ್ನೆ. ಕರೆಕ್ಟ್. ಏಕೆಂದರೆ ದೃಷ್ಟಾಂತದಲ್ಲಿ ಹಗ್ಗವನ್ನು ಹಾವೆಂದು ಭಾವಿಸಿದವನ ಮನಸ್ಸು ಇಂದ್ರಿಯಗಳ ದೋಷದಿಂದ ಕೂಡಿರುತ್ತೆ. ಇಲ್ಲಿ ಹಗ್ಗ ಹಾವು ಅಂತಂದಾಗ ಅವನ ಮನಸ್ಸಿನಲ್ಲಿ ದೋಷ ಅಂತಂದರೆ ನಸುಕತ್ತಲೆ ಅಥವಾ ಕಣ್ಣು ಕಾಣಿಸ್ದೆ ಒಬ್ಬ ಚಂದ್ರನ ಇಬ್ಬರು ಚಂದ್ರ ಅಂತ ಅನ್ನೋದು, ಈ ಥರ ಏನಾದರೂ ಡಿಫೆಕ್ಟ್ ಇರಬೇಕು, ಇರುತ್ತೆ. ಅದರಿಂದನೇ ಹಗ್ಗ ಆಗೋದು ಅಲ್ವಾ? ನಸುಕತ್ತಲೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಇದು ಹಗ್ಗವೇ ಎಂದು ನಿಶ್ಚಯಿಸುವಾಗ ಅವನ ಇಂದ್ರಿಯಗಳಲ್ಲಾಗಲಿ ಮನಸ್ಸಿನಲ್ಲಾಗಲಿ ಅಂತ ದೋಷ ಏನೂ ಇರೋದಿಲ್ಲ. ಇವಾಗ ನನ್ನ ಕಣ್ಣು ಚೆನ್ನಾಗೇ ಇದೆಯಪ್ಪ, ಎಲ್ಲ ಚೆನ್ನಾಗಿದೆ, ಹಾವು ಅಂತ ಹೆದರ್ಕೊತಾ ಇದ್ದೀನಿ. ಯಾಕೆ? ನಸುಗುತ್ತದೆ, ಅಲ್ಲಿ ಕತ್ಲೆ ಡಿಫೆಕ್ಟ್ ಅಂತ ಹೇಳ್ತಾರೆ. ಯಾವಾಗ ಅವನು ಹಾವಲ್ಲ ಹಗ್ಗ ಅಂತ ತಿಳ್ಕೊತಾನೋ ಅವನಲ್ಲಿ ಏನು ಬದಲಾವಣೆನೂ ಆಗೋದಿಲ್ಲ. ಹಾಗೆ ಮೊದಲು ಕಣ್ಣು ಚೆನ್ನಾಗಿತ್ತು, ಈಗಲೂ ಕಣ್ಣು ಚೆನ್ನಾಗಿದೆ. ಅದರಂತೆಯೇ ಇಲ್ಲಿಯೂ ಸ್ವಪ್ನದ ಪ್ರಮಾತೃ ರೂಪವು ಎಚ್ಚರದ ಪ್ರಮಾತೃ ರೂಪವು ಇವುಗಳಲ್ಲಿ ವೈಲಕ್ಷಣ್ಯವಿರುತ್ತದೆ. ಆದರೂ ನೋಡುವಾತನ ಸ್ವಸ್ವರೂಪದ ಸಾಕ್ಷಿಯಲ್ಲಿ ಯಾವ ವಿಶೇಷವಾಗಿರುವುದಿಲ್ಲ. ನೋಡ್ರಿ, ಎಚ್ಚರದಲ್ಲಿ ಜನಕ ಮಹಾರಾಜ ಬೇರೆಯವರು, ಕನಸಿನಲ್ಲಿ ಭಿಕ್ಷುಕ ಬೇರೆಯವರು, ಪ್ರಮಾತೃಗಳು ಬೇರೆ ಬೇರೆ, ಅಥವಾ ಜೀವಾತ್ಮನು ಬೇರೆ ಬೇರೆ. ಇವುಗಳಲ್ಲಿ ವೈಲಕ್ಷಣ್ಯ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಅರ್ಧ ಡಜನ್ ಎಚ್ಚರದ್ದು ಡಿಫ್ರೆಂಟ್, ಕನಸಿಂದು ಡಿಫ್ರೆಂಟ್. ಆದರೆ ಇವೆರಡನ್ನೂ ಸಾಕ್ಷಿಯಾಗಿ ಬೆಳಗ್ತಾ ಇರೋ ಪರಮಾತ್ಮನಲ್ಲಿ ಯಾವ ವೈಲಕ್ಷಣವೂ ಇಲ್ಲ, ಮತ್ತು ಇದುಗಡ ಅಂಟು ಯಾವುದೂ ಆಗೋದಿಲ್ಲ ಅಂತ ಹೇಳ್ತಾರೆ. ಕಟ್ತಾನೆ, ಯಾವ ವಿಶೇಷವೂ ಇಲ್ಲ, ವೈಲಕ್ಷಣವೂ ಇಲ್ಲ, ಮತ್ತು ಇದರ ದೋಷ ಅದಕ್ಕೆ ಅಂಟದೂ ಇಲ್ಲ. ಜನಕ ಮಹಾರಾಜ ಶ್ರೀಮಂತ ರಾಜನ ಮಗ, ಮೃಷ್ಟಾನ ಭೋಜನ ಊಟ ಮಾಡಿದ್ದಾನೆ, ಆತ್ಮನಿಗೇನಾದರೂ ಹೊಟ್ಟೆ ತುಂಬಿರುತ್ತಾ? ಭಿಕ್ಷುಕ ಅವನು ಏನೂ ಇಲ್ಲ, ಭಿಕ್ಷೆ ಎತ್ಕೊಂಡು ಜೀವನ ಮಾಡ್ತಾ ಇರೋನು ಹೊಟ್ಟೆ ಹಸುವಿಂದ ಬಳಕ್ತಾ ಇದ್ದಾನೆ, ಆತ್ಮನಿಗೇನಾದರೂ ಅದು ಅಂಟ್ಕೊಳ್ಳುತ್ತಾ? ಅಂಟ್ಕೊಳ್ಳಲ್ಲ ಅಂತ ಹೇಳ್ತಾ ಇರೋದು. ಅದು ಅರ್ಥ ಆಗುತ್ತೆ. ಆ ಸ್ವಪ್ನ ಜಾಗೃತಿಗಳ ಪ್ರಮಾತೃಗಳೊಬ್ಬರು ಅದೇ ಒಬ್ಬ ಚಿತ್ಪ್ರಕಾಶ ಸ್ವರೂಪನ ಆತ್ಮನ ಅನುಗ್ರಹದಿಂದಲೇ ಆ ಅವಸ್ಥೆಯಲ್ಲಿರುವ ಭೇದಗಳನ್ನು ಕಾಣ್ತಾ ಇರ್ತಾನೆ. ಆದ್ದರಿಂದ ಈ ಆತ್ಮನು ಸಾಕ್ಷಿಯಾಗಿ ಮೂರವಸ್ಥೆಗಳನ್ನ ಬೆಳಗ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅವನೇ ಸ್ವಪ್ನದ ಸ್ಮೃತಿಗೂ ಎಚ್ಚರದಲ್ಲಾಗುವ ನಿಶ್ಚಯಾತ್ಮವಾದ ಜ್ಞಾನಕ್ಕೂ ಆಶ್ರಯನಾಗಿರ್ತಾನೆ ಅಂತ. ಇವಾಗ ನಾವು ಕನಸು ಕಾಣುವಾಗ ಎಚ್ಚರಕ್ಕೆ ಬಂದಿದ ತಕ್ಷಣ ಸ್ಮೃತಿ. ಆದರೆ ಆ ಎಚ್ಚರದಲ್ಲಿ ನಾನು ಕನಸು ಸುಳ್ಳು ಅಂತ ಹೊಡೆದಾಕ್ತೀನಿ. ಇದು ಎಚ್ಚರದ ರಿಸಲ್ಟ್. ಆದರೆ ಎಚ್ಚರದ ಜನಕ ಮಹಾರಾಜ ಕನಸನ್ನು ಕಂಡಿಲ್ಲ, ಕನಸನ ಭಿಕ್ಷುಕ ಎಚ್ಚರ ಬಂದಿಲ್ಲ. ಇದು ಕಂಡವ್ರು ಯಾರು? ಆತ್ಮ ಅಂತ ಹೇಳಿದ್ವಿ.
ಇಲ್ಲಿ ನಮ್ಗೆ ಅರ್ಥ ಮಾಡೋದಕ್ಕೋಸ್ಕರ ಹಂಗೆ ಹೇಳ್ತಾರೆ. ನಾವು ಅರ್ಥ ಮಾಡ್ಕೊಳ್ಳಿ, ಆತ್ಮದಲ್ಲಿ ನಿಲ್ಲಲಿ ಅಂತ ಹೇಳೋದಕ್ಕೆ. ಇಲ್ಲಿ ಆತ್ಮನ ಕಂಡುಕೊಂಡಿರ್ತಾನೆ ಅಂತ ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಕಾಗಿಲ್ಲ. ನಮ್ಗೆ ಅಲ್ಲಿ ತತ್ವದಲ್ಲಿ ಏನಾದರೂ ಮಾಡಿ ನಿಲ್ಲಿಸ್ಬೇಕು. ಇದೆಲ್ಲ ಐವಾಶ್ ಇದ್ದಂಗೆ ಏನಾದರೂ ಇಲ್ಲಿ. ಆದ್ದರಿಂದ ಜ್ಞಾನಕ್ಕೆ ಆಶ್ರಯನಾಗಿರ್ತಾನೆ. ಜಾಗೃತ್ ಪ್ರಮಾತೃವಾಗಲಿ ಸ್ವಪ್ನ ಪರಮಾತೃವಾಗಲಿ ಆ ಸಾಕ್ಷಿ ಸ್ವರೂಪನಿಗಿಂತ ವ್ಯತಿರಿಕ್ತನಾಗಿರೋದಿಲ್ಲ. ಇದೇನಿದು? ಈ ಎಚ್ಚರದ ಜೀವಾತ್ಮನಾಗಲಿ ಕನಸಿನ ಜೀವಾತ್ಮ ಅಷ್ಟು ಮಾತ್ರ ತಗೋಬೇಡ್ರಿ, ಪೂರ್ತಿ ಅವಸ್ಥೆ, ಎಚ್ಚರದ ಅವಸ್ಥೆ, ಕನಸಿನ ಅವಸ್ಥೆ ಹಾಗಂತ ತಗೊಳ್ರಿ. ಇವರು ಸ್ವತಂತ್ರವಾಗಿದ್ದಾರ? ಇಲ್ಲ. ಅದೇ ಆವಾಗಲೇ ಹೇಳಿದ್ವಲ್ಲ, ಅದಕ್ಕೋಸ್ಕರ ಇಲ್ಲ. ಮತ್ತೆ ಇವರು ಯಾವ ಆಧಾರದ ಮೇಲೆ ತೋರ್ತಾರೆ? ಆತ್ಮನ ಆಧಾರದ ಮೇಲಿಂದ ತೋರ್ತಾ ಇದ್ದಾರೆ, ಇರ್ತಾರೆ. ಆದ್ರಿಂದ ಇವಕ್ಕೆ ಸ್ವತಂತ್ರವಾಗಿರೋ ಅರ್ಹತೆ ಇಲ್ಲ. ಮತ್ತು ಇವನ್ನೇ ಸತ್ಯ ಅಂತ ಕರೆಯಕ್ಕೆ ಬರೋಲ್ಲ. ಅದಕ್ಕೆ ಇದನ್ನ ಅನಿರ್ವಚನೀಯ ಅಂತ ಕರೀತಾರೆ ಅಂತ ಹೇಳಿ, ಅನಿರ್ವಚನೀಯವಾದ ನಾಮರೂಪಗಳು, ಈ ಎಚ್ಚರ ಕನಸುಗಳಲ್ಲಿ ನಾಮರೂಪಗಳು, ಆಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಹೇಳ್ತಾರಲ್ಲ ಅದು. ಆದ್ದರಿಂದ ನಮ್ಮಲ್ಲಿ ನಮ್ಮ ವೇದಾಂತದಲ್ಲಿ ಇಷ್ಟು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಂತ. ಆದ್ದರಿಂದ ಅದಕ್ಕೋಸ್ಕರನೇ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಏನು ಹೇಳಿದೆ, ನಮ್ಗೆ ಏನಾಗುತ್ತೆ ಇಲ್ಲಿ ಅಂತಂದ್ರೆ, ಈ ಎಲ್ಲವನ್ನು ಪರಮಾತ್ಮನೇ ನೋಡ್ತಾ ಇರೋದು, ಎಚ್ಚರವನ್ನು ಬೆಳಗೋದು ಅಷ್ಟೆಲ್ಲ ಯಾತಿಕೆ. ಈಗ ನಾನು ಕಣ್ಣಿನಿಂದ ನೋಡ್ತಾ ಇದ್ದೀನಿ, ನಾವೇನಂತೀವಿ? ಕಣ್ಣಿನಿಂದ ನೋಡಿದ್ದಕ್ಕೆ ನನಗೆ ವಿಷಯಗಳು ಕಾಣ್ತಾ ಇದೆ ಅಂತೀನಿ. ಈಗ ಹಂಗೆ ಹೇಳ್ಬಾರ್ದು. ಪರಮಾತ್ಮನೇ ಕಣ್ಣನ್ನು ಉಪಯೋಗಿಸ್ಕೊಂಡು ನೋಡ್ತಾ ಇದ್ದಾನೆ, ಅಥವಾ ಪರಮಾತ್ಮನ ಅಸ್ತಿತ್ವದಿಂದ ಕಣ್ಣು ಕೆಲಸ ಮಾಡ್ತಾ ಇದೆ. ಆ ಕಣ್ಣು ಪರಮಾತ್ಮನಿಂದ ಸಾಲ ತಗೊಂಡ್ಬಂದು ನೋಡ್ತಾ ಇದೆ. ಹಂಗೆ ಏನ್ ಬೇಕಾದರೂ ಹೇಳಿ. ಅದಕ್ಕೋಸ್ಕರನೇ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಏನಂತ ಹೇಳ್ತಾರೆ ಅವರು, ಸಾಕ್ಷಿ ಸ್ವರೂಪನಾದ ಆತ್ಮನಿಗಿಂತ ಬೇರೆಯಾಗಿ ದ್ರಷ್ಟೃವಾಗಲಿ ಶ್ರೋತೃವಾಗಲಿ ಮಂತ್ರವಾಗಲಿ ವಿಜ್ಞಾತೃವಾಗಲಿ ಇರೋದಿಲ್ಲ. ಶ್ರೋತೃ ಅಂದರೆ ನೋಡೋನು, ಆ ದೃಷ್ಟೃ ಅಂತಂದ್ರೆ ನೋಡೋನು, ಶ್ರೋತೃ ಅಂತಂದ್ರೆ ಕೇಳೋನು, ಮಂತ್ರವಾಗಲಿ ಅಂದರೆ ಮನಸ್ಸು, ವಿಜ್ಞಾನ ಅಂದರೆ ಬುದ್ಧಿ ಇರೋದಿಲ್ಲ. ಇದೇ ಕಾರಣ ಅಲ್ವಾ? ಅದಕ್ಕೋಸ್ಕರನೇ ಕಣ್ಣಿಗೆ ಕಣ್ಣು, ಎಲ್ಲ ಇಂದ್ರಿಯಗಳು ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಕಣ್ಣು ಅಂದರೆ ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳು, ಪ್ರಾಣಕ್ಕೆ ಪ್ರಾಣ, ಮನಸ್ಸಿಗೆ ಮನಸ್ಸು, ಬುದ್ಧಿಗೆ ಬುದ್ಧಿ, ಹೀಗೆಲ್ಲ ಹೇಳ್ತಾ ಬಂದಿದ್ದು ಅಂತ ತೋರಿಸ್ತಾರೆ. ಇದು ಅರ್ಥ ಆಯ್ತು ನಮಗೆ. ಆದ್ದರಿಂದ ಇಲ್ಲಿ ಬೌದ್ಧರು ಹೇಳುವಂತೆ ಜ್ಞಾನ ಸ್ಮೃತಿಗೆ ಆಶ್ರಯನಾದ ಕೂಟಸ್ಥಾತ್ಮನೇ ಇಲ್ಲವೆಂಬ ಮತವನ್ನೇನು ನಾವಿಲ್ಲಿ ಹೇಳ್ತಾ ಇಲ್ಲ. ಈ ಬುದ್ಧಿಸಮ್ನಲ್ಲಿ ಹೇಳ್ತಾರಲ್ಲ, ನಮ್ಮಲ್ಲಿ ಹಗ್ಗ ಅನ್ನೋದೊಂದು ಸತ್ಯವಾಗಿದೆ, ಚಿನ್ನ ಅನ್ನೋ ಒಂದು ಸತ್ಯ ಇದೆ, ಹಾಗೆ ಪರಮಾತ್ಮ ಅನ್ನೋದೊಂದು ಸತ್ಯ ಹಿಡ್ಕೊಂಡು ನಾವು ಹೇಳ್ತೀವಿ. ನಾವು ಬುದ್ಧಿಸಮ್ನವ್ರ ಥರ ಶೂನ್ಯವಾದಿಗಳಲ್ಲ ಅಂತ ಹೇಳ್ತಾ ಇದ್ದಾರೆ. ಆತ್ಮನು ಮನಸ್ಸಿಗೂ ಮನಸ್ಸಾಗಿರ್ತಾನೆ, ಕೇನೋಪನಿಷತ್. ಆದ್ದರಿಂದ ಯಾವುದರಿಂದ ಮನಸ್ಸನ್ನು ವಿಷಯೀಕರಿಸಲ್ಪಡುವುದೋ ಅದು ಬ್ರಹ್ಮ. ಅಂದರೆ ಮನಸ್ಸು ವಿಷಯಿ, ಆತ್ಮ ವಿಷಯಿ, ಮನಸ್ಸು ವಿಷಯ, ಎಲ್ಲವೂ ಕೂಡ ವಿಷಯ, ಆತ್ಮನ ಮಾತ್ರ ವಿಷಯಿ ಅನ್ನೋದನ್ನು ಕೇನೋಪನಿಷತ್ತು ಸ್ಪಷ್ಟವಾಗಿ ಹೇಳಿದೆ. ಅದು ಶ್ರುತಿಗಳು ಇದಕ್ಕೆ ಪ್ರಮಾಣವಾಗಿದೆ. ಆದ್ದರಿಂದ ವೇದಾಂತ ನಿಶ್ಚಯವು ಉಪನಿಷತ್ತುಗಳಿಂದ ತಿಳಿದು ಬರೋದು ಏನಪ್ಪ ಅಂತಂದರೆ, ಈ ಅದ್ವಿತೀಯ ಆತ್ಮನನ್ನೇ ಆಧಾರವಾಗಿಟ್ಕೊಂಡು ಇಲ್ಲಿ ನಾವು ಎರಡವಸ್ಥೆಗಳು ಹುಸಿ ಅಂತ ವಾದಿಸ್ತಾ ಇದ್ದೀವಿ ಹೊರತು ಬರಿಯ ತರ್ಕವನ್ನಿಟ್ಕೊಂಡು ವಾದನೆ ಮಾಡ್ತಾ ಇಲ್ಲ. ಹೇಗೆ ಬುದ್ಧಿಸಮ್ನವ್ರ ಥರ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಬೇಕಾಗಿರೋದು. ಯಾಕೆಂತಂದರೆ ಈ ಬುದ್ಧಿಸಮ್ನವರು ಕೂಡ ನಮಗಿಂತ ಚೆನ್ನಾಗಿ ಎಚ್ಚರ ಸುಳ್ಳು, ಹೇಗೆ ಕನಸು ಹೇಗೆ ಸುಳ್ಳು, ಎಚ್ಚರವು ಸುಳ್ಳು ಅಂತ ಹೇಳ್ತಾರೋ, ಕೊನೆಗೆ ಹೋಗಲಿ ನಾವು ಆತ್ಮನ ಆಧಾರದಿಂದ ಇವೆರಡನ್ನು ಸುಳ್ಳು ಅಂತ ಹೇಳ್ತೀವಿ, ಮೂರನ್ನು ಸುಳ್ಳು ಅಂತ ಹೇಳ್ತೀವಿ.
ಅವರು ಆತ್ಮನ ಆಧಾರ ಇಟ್ಕೊಳ್ಳಲ್ಲ, ಬರೀ ತರ್ಕ ಇಟ್ಕೊಂಡು ಹೇಳ್ತಾರೆ. ಇಂಟಲೆಕ್ಚುಯಲ್ ಜಗ್ಲರಿ ಅಂತೀವಲ್ಲ ಅದು. ಅದಕ್ಕೋಸ್ಕರ ಅವರು ತಪ್ಪನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಇಬ್ಬರು ದರ್ಶನಕಾರರಲ್ಲ ಅವರಿಬ್ಬರು ವ್ಯಾಖ್ಯಾನಕಾರರು ಏನು ತಪ್ಪು ಮಾಡಿದ್ರು ಅಂತ ತೋರಿಸೋದ್ರು. ಇಲ್ಲಿ ಯಾರು ಇವನ್ನ ಅವಿದ್ಯೆ ಆಗೋದು ಯಾರಿಗೆ ಅಂತಂದರೆ ಜೀವಾತ್ಮನಿಗೆ ಅಂತ ಒಬ್ಬರು, ಆತ್ಮನಿಗೆ ಅಂತ ಹೇಳಿದ್ರು. ಎರಡೂ ಹೊಂದೋದಿಲ್ಲ ಅಂತ ತೆಗೆದಾಕಿದ್ರು. ಈಗ ಈ ಬುದ್ಧಿಸಮ್ನವ್ರನ್ನಲ್ಲಿರೋ ಒಂದು ತಪ್ಪನ್ನು ತೋರಿಸ್ತಾ ಇದ್ದಾರೆ. ಬುದ್ಧಿಸಮ್ನವರು ಕೂಡ ಹಾಗೇ ಹೇಳ್ತಾರಲ್ಲ ಸ್ವಾಮಿ, ನಿಮ್ಮ ಹಾಗೆ ಮತ್ತು ನಿಮ್ಮದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಅಂತ ಪ್ರಶ್ನೆ ಕೇಳಿದಾಗ, ಹೌದಪ್ಪ, ಅವ್ರು ಹೇಳೋದಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ, ಅದು ಯಾಕೆ ಅವ್ರಿಗೆ ಮಾತ್ರ ಅಧಿಕಾರ ಇಲ್ಲ, ನಿಮಗೆ ಮಾತ್ರ ಅಧಿಕಾರ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ, ಅತ್ತೆಗೆ ಅಧಿಕಾರ ಇದೆ, ಸೊಸೆಗೆ ಅಧಿಕಾರ ಇಲ್ಲ, ಹೇಯ್ ಭಿಕ್ಷೆ ಇಲ್ಲ ಮುಂದಕ್ಕೆ ಹೋಗು ಅಂತ ಹೇಳೋದಕ್ಕೆ ಅಂತ ಹಂಗಾದಂಗೆ ಆಗ್ಬಿಡ್ತ. ಹಂಗಲ್ಲ, ಇಲ್ಲಿ ನಾವು ಸತ್ಯವಾಗಿರೋ ವಸ್ತುನ ಹಿಡ್ಕೊಂಡು ಅದರ ಆಧಾರದ ಮೇಲೆ ಇಲ್ಲದೇ ಇರೋ ವಸ್ತು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಹಗ್ಗವನ್ನು ಸತ್ಯವಾಗಿರೋದನ್ನು ಹಿಡ್ಕೊಂಡು ಅಥವಾ ಅದು ಇರೋದ್ರಿಂದ ಹಾವು ಸುಳ್ಳು ಅಂತ ಹೇಳ್ತಾ ಇದ್ದೀವಪ್ಪ. ಹಾಗೆ ಬ್ರಹ್ಮ ಸತ್ಯವಾಗಿರೋದು ಅನುಭವದಲ್ಲಿ ಇರೋದ್ರಿಂದ ಅದನ್ನು ಹಿಡ್ಕೊಂಡು ಪ್ರಪಂಚ ಸುಳ್ಳು ಅಂತ ನಾವು ತೋರಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈಗ ಈ ಬೌದ್ಧ ಮತದಲ್ಲಿ ಈ ಅವಸ್ಥೆಗಳೆರಡಕ್ಕೂ ಹೊಂದುವ ವಿಕಲ್ಪನಾಗಲಿ ಜ್ಞಾತೃವಾಗಲಿ ಸಿದ್ಧಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇವರು ಸಿದ್ಧಿಸೋದಿಲ್ಲ ಅಂತ? ಇವ್ರಿಗೆ ಆತ್ಮನ ಹಿಡ್ಕೊಳ್ಳಲ್ಲ, ಅದೇ ಬಂದಿರೋದು ಕಷ್ಟ. ಏನಾದ್ರೂ ಈಗ ನೋಡ್ರಿ, ಬೌದ್ಧರಲ್ಲಿ ಈಗ ಅರ್ಥ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬೌದ್ಧರ ಫಿಲಾಸಫಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈ ಬೌದ್ಧರಲ್ಲಿ, ಈ ಬುದ್ಧಿಸಮ್ಮು ಬೌದ್ಧರು ಇಲ್ಲಿ 3 ಪಂಗಡ ಉಂಟು. ಒಂದು ಬಾಹ್ಯ ಸತ್ಯತ್ವವಾದಿಗಳು. ಇದನ್ನು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಚೆನ್ನಾಗಿ ಮನನ ಮಾಡಿದ್ದೀವಿ. ಇವರು ಬಾಹ್ಯ ಸತ್ಯತ್ವವಾದಿಗಳು ಅಂದರೆ ಪ್ರಪಂಚದಲ್ಲಿ ವಸ್ತುಗಳು ಸತ್ಯವಾಗಿದೆ ಅಂತ. ಆದರೆ ಇವರು ಚಾರ್ವಾಕರು ಕೂಡ ಹೇಳ್ತಾರೆ ಪ್ರಪಂಚದಲ್ಲಿ ವಸ್ತು ಸತ್ಯವಾಗಿದೆ ಅಂತ. ಅಂದರೆ ಅವರು ಪ್ರಪಂಚವೇ ಸತ್ಯ. ಆದರೆ ಅವ್ರಿಗೂ ವ್ಯತ್ಯಾಸ ಏನು ಅಂದರೆ, ಇವು ಕ್ಷಣಿಕ ಅಂತ ತೋರಿಸ್ಬಿಡ್ತಾರೆ ಬಾಹ್ಯ ಸತ್ಯತ್ವವಾದಿಗಳು. ಅವರು ಪರ್ಮನೆಂಟ್ ಅಂತ ಇಟ್ಕೊತಾರೆ. ಇಷ್ಟೇ ವ್ಯತ್ಯಾಸ. ಈ ಬುದ್ಧಿಸಮ್ನವರು ಈ ಪ್ರಪಂಚದಲ್ಲಿ ವಸ್ತುಗಳು ಸತ್ಯ ಅಂತ ಹೇಳಿದ್ರು ಕ್ಷಣಿಕ, ಬದಲಾವಣೆ ಆಗ್ತಾ ಇರುತ್ತೆ. ಸೆಕೆಂಡ್ಗೂ ಕೂಡ ವಸ್ತು ಮುಂದಕ್ಕೆ ಹೋಗ್ತಾ ಇರುತ್ತೆ, ಅದರಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹೇಳೋರು ಇವರು ಕ್ಷಣಿಕವಾದಿಗಳು ಅಂತ ಹೇಳ್ತಾರೆ. ಇನ್ನು ಎರಡನೇವರು ಬುದ್ಧಿಸಮ್ನಲ್ಲಿ ಇವರು ಬಾಹ್ಯ ಸತ್ಯತ್ವವಾದಿಗಳು. ಬಾಹ್ಯ ಸತ್ಯತ್ವವಾದಿಗಳು ಮೊದಲನೇವರು. ಆದರೆ ಕ್ಷಣಿಕ ಅಂದರೆ ಅದು ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಅದು ಸತ್ಯವಾಗಿರೋದು ಅಲ್ಲ ಅಂತಾರೆ. ಅದೊಂದು ಇವ್ರಿಗೂ ಬೆನಿಫಿಟ್. ಇನ್ನು ಎರಡನೇವರು ಕ್ಷಣಿಕ ವಿಜ್ಞಾನವಾದಿಗಳು. ಇಬ್ಬರು ಕ್ಷಣಿಕಗಳೇ. ಅವರು ಬಾಹ್ಯದಲ್ಲಿರೋ ವಸ್ತುಗಳು ಸತ್ಯ ಅನ್ನೋರು, ಇವರು ವಿಜ್ಞಾನ ಅಂದರೆ ಮನಸ್ಸು ಸತ್ಯ ಅಂತ ಅನ್ನೋರು. ಇವ್ರನ್ನ ಮನಸ್ಸು ಇಟ್ಕೊತಾರೆ, ಕೊನೆಗೆ ಅದು ಸತ್ಯ ಅಲ್ಲ ಅಂತಾರೆ. ಯಾಕೆ ಸತ್ಯ ಅಲ್ಲ ಅಂತಾರೆ? ಬದಲಾವಣೆ ಆಗ್ತಾ ಇದೆ, ಪ್ರಪಂಚನೂ ಬದಲಾವಣೆ ಆಗ್ತಾ ಇದೆ, ಮನಸ್ಸು ಬದಲಾವಣೆ ಆಗ್ತಾ ಇದೆ ಅಂತ ಇಟ್ಕೊಂಡು ಇವರಿಗೆ ವಿಜ್ಞಾನವಾದಿಗಳು ಅಂತ ಹೇಳ್ತಾರೆ. ಇನ್ನು ಮೂರನೇವರು ಶೂನ್ಯವಾದಿಗಳು ಅಂತ. ಈ 3 ಪಂಗಡದವರು ಇದ್ದಾರೆ. ಮುಖ್ಯವಾಗಿ ಇರೋದು 3. ಈ ಮೊದಲನೇದು ವಸ್ತು ಸತ್ಯತ್ವವಾದಿಗಳು ಅಂತ ಹೇಳಿದ್ವಲ್ಲ, ಪ್ರಪಂಚದಲ್ಲಿರೋ ವಸ್ತುಗಳು ಸತ್ಯ ಅಂತ. ಈ ಮೂವರು ಕೂಡ ಕ್ಷಣಿಕವಾದಿಯನ್ನು ಒಪ್ಕೊಂಡ್ಬಿಡ್ತಾರೆ. ಈ ಮೊದಲನೇದರಲ್ಲಿ ಬಾಹ್ಯ ಸತ್ಯತ್ವವಾದಿಗಳಲ್ಲಿ 2 ಥರ ಇರ್ತಾರೆ. ಒಂದು, ಚಿತ್ತವೇ ಇಲ್ಲಿ ಜ್ಞಾತೃ ಅಂತ ಹೇಳೋನು ಒಬ್ಬ. ಅವನಿಗೆ ಇವೇನು ನೀವು ಅಷ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಓದ್ಕೊಂಡು ಹೋಗ್ಬೇಡ. ಇದನ್ನೇನು ಚೆನ್ನಾಗಿ ಅರ್ಥ ಮಾಡ್ಕೊಳ್ದೇ ಇದ್ರು ನಿಮ್ಗೆ ಎಷ್ಟು ಅರ್ಥ ಆದರೆ ಅಷ್ಟು ಸಾಕು. ಈ ಬಾಹ್ಯ ಸತ್ಯತ್ವವಾದಿಗಳಲ್ಲಿ ಚಿತ್ತವು ಜ್ಞಾತೃ ಅಂತ, ಅಂದರೆ ಮನಸ್ಸನ್ನೇ ಜ್ಞಾತೃತ್ವ. ನಾವು ಸ್ವಲ್ಪ ಒಂದು ಅರ್ಥದಲ್ಲಿ ಹಿಂಗೇ ಮಾಡ್ತೀವಿ ನಾವು, ಏನೋ ವಸ್ತು ಬಂಧುಗಳು ಹೇಳೋದು. ಇನ್ನು ಇಂದ್ರಿಯ ಸಂಘಾತವೇ ಜ್ಞಾತೃ ಅಂತ ಹೇಳುವನೊಬ್ಬ, ಅವನು ವಸ್ತು ಮಿತ್ರ ಅಂತ. ಅವನೇನು ಹೇಳ್ತಾನೆ, ಈ ಸೈಕೋಫಿಸಿಕಲ್ ಕಾಂಪ್ಲೆಕ್ಸ್ ಇದೆಯಲ್ಲ ಅದನ್ನ ಪ್ರಮಾತೃ ಅಂತ ಕರೆಯೋದು. ಜ್ಞಾತೃ ಅಂತಂದ್ರೆ ಪ್ರಮಾತೃ ಅಂತ ಕರಿತೀವಲ್ಲ
ಅವನು. ಇವರಿಬ್ಬರು. ಇನ್ನ ಈ ಬಾಹ್ಯ ಸತ್ಯತ್ವವಾದಿಗಳು ಕ್ಷಣಿಕವಾದರೂ ಅವುಗಳಿಗೆ ಆಧಾರವಾಗಿರುವ ವಸ್ತುವು ನಿತ್ಯವೆಂದೇ ಇಬ್ಬರು ವಾದಿಗಳು ಅಂಗೀಕರಿಸಿರ್ತಾರೆ. ಎಲ್ಲ ನಮ್ಮ ಥರನೇ ಬರುತ್ತಿದ್ದು. ಇವರಿಬ್ಬರೂ ಕೂಡ ಯಾವುದೋ ಒಂದು ನಿತ್ಯವಾಗಿರೋ ವಸ್ತು ಇದೆ ಅಂತ ತಿಳ್ಕೊಂತಾರೆ ತಾತ್ಕಾಲಿಕವಾಗಿ. ನಮ್ಮ ಥರ ಆತ್ಮಸತ್ಯ ಅಂತ ಹೇಳೋರಲ್ಲ. ಈ ಎರಡು ಮತಗಳು ಜಾಗೃತ ಅರ್ಥಗಳ ವಿಷಯದಲ್ಲಿ ಹೇಗೋ ಸ್ವಲ್ಪ ಮಟ್ಟಿಗೆ ನಿಲ್ಲಬಹುದು. ಈ ಎಚ್ಚರದಲ್ಲಿ ನಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಇವರು ನಿಂತ್ಕೊಂತಾರೆ. ಆದರೆ ಜಾಗೃತ ಸ್ವಪ್ನಗಳೆಂಬ ಅವಸ್ಥೆಗಳಿಗೆ ಸಮಾನವಾಗಿರುವ ಶರೀರೇಂದ್ರಿಯ ಚಿತ್ತಗಳು ಯಾವುವೂ ಇರುವುದಿಲ್ಲ. ಆಯಾ ಅವಸ್ಥೆಯ ಶರೀರಾದಿಗಳು ಕಟ್ಟು ಬಿದ್ದು ತೋರ್ಕೊಳ್ಳುತ್ತಿವೆ. ಆಯಾ ಅವಸ್ಥೆಗಳೇನೆ ಮಾಯವಾಗ್ತಾ ಇರ್ತವೆ. ಇವರು ನಮ್ಮಂಗೆ ಹೇಳ್ತಾರೆ ಎಲ್ಲ ಕ್ಲೀನಾಗಿ. ಆ ಎಚ್ಚರದಲ್ಲಿ ಏನು ತೋರುತ್ತೋ ಸ್ವಾಮಿ, ಕಟ್ಟು ಬಿದ್ದು ಅದು ಒಂದಕ್ಕೊಂದು ಅಲ್ಲೇ ಇರೋಲ್ಲ ಪರ್ಮನೆಂಟ್ ಆಗಿ. ಅಂದರೆ ಕನಸಿದ್ದಾಗ ಎಚ್ಚರ ಇರಲ್ಲ, ಎಚ್ಚರ ಇದ್ದಾಗ ಕನಸಿರಲ್ಲ, ಅದು ಕಟ್ಟು ಒಡೆಯೋದಿಲ್ಲ, ಅಲ್ಲೇ ಇರೋದಿಲ್ಲ ಅಂತ ಹೇಳ್ತಾರೆ. ನಾವು ಹಂಗೆ ಹೇಳ್ತೀವಿ. ಎಲ್ಲ ನಮ್ಮಂಗೆ ಬರ್ತಾರೆ ಅವರು. ಎಲ್ಲಿವರೆಗೂ ಬರ್ತಾರೆ ನೋಡ್ರಿ. ಆಯಾ ಅವಸ್ಥೆಗೆ ಕಟ್ಟು ಬಿದ್ದು ತೋರ್ತಾ ಇರುತ್ತೆ. ಎಚ್ಚರ ಇದ್ದಷ್ಟತ್ತು ಅದರಲ್ಲಿ ಅರ್ಧ ಡಜನ್ ಸತ್ಯವಾಗಿರುತ್ತೆ. ಅದು ಬಿಟ್ಟರೆ ಅದಕ್ಕಿರೋಕ್ಕೆ ಬರಲ್ಲ. ಅದು ಹೇಳೋದು ಅಲ್ವಾ, ನಾವು ಹಂಗೆ ಹೇಳೋದು. ಇನ್ನು ಕ್ಷಣಿಕ ವಿಜ್ಞಾನವಾದಿಗಳ ಮತದಲ್ಲಿ ವಿಜ್ಞಾನ ಸಂತಾನವು ಒಂದೇ ಆಗಿರುವುದರಿಂದ ಒಬ್ಬನೇ ಜ್ಞಾತರು ಸಿದ್ಧನಾಗುವನೆಂದು ಹೇಗೋ ಜಾಗೃತ ಅವಸ್ಥೆ ವ್ಯವಹಾರಕ್ಕೆ ಹೊಂದಿಸಬಹುದು. ಇಲ್ಲಿ ನಮ್ಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗ್ಬೋದು, ಬಿಟ್ಬಿಡ್ರಿ, ಏನೂ ಬೇಡ. ಆದರೆ ಸ್ವಪ್ನದಲ್ಲಿರುವ ವಿಜ್ಞಾನ ಸಂತಾನವು ಜಾಗೃತ ಅವಸ್ಥೆಯಲ್ಲಿರುವ ಸಂತಾನಕ್ಕಿಂತ ವಿಲಕ್ಷಣವಾಗಿರುವುದರಿಂದ ಎರಡು ಬೇರೆ ಬೇರೆ ಎಂದು ಒಪ್ಪಬೇಕು. ನಾವು ಹಂಗೆ ಹೇಳ್ತೀವಿ. ಎಚ್ಚರದಲ್ಲಿರೋ ಜೀವಪ್ಪ ಬೇರೆ, ಕನಸಿನಲ್ಲಿರೋ ಜೀವಪ್ಪ ಬೇರೆ ಅಂತ. ಇದಲ್ಲದೆ ಜಾಗೃತ ಅವಸ್ಥೆಯ ವಿಜ್ಞಾನದಿಂದ ಸ್ವಪ್ನಾವಸ್ಥೆಯ ವಿಜ್ಞಾನ ಸಂತಾನವು ಬಾಧಿತವಾಗುತ್ತೆ. ಎಲ್ಲ ನಮ್ಮಂಗೆ ಇದೆ ನೋಡ್ರಿ. ಎಚ್ಚರ ಬಂದಿದ ತಕ್ಷಣ ಕನಸು ಬಾಧಿತವಾಗುತ್ತೆ, ಕನಸು ಬಂದರೆ ಎಚ್ಚರ ಬಾಧಿತವಾಗುತ್ತೆ ಎಂಬುದು ಸರ್ವಾನುಭವ ಸಿದ್ಧವಾಗಿದೆ. ಕರೆಕ್ಟ್ ಆಗಿದೆ, ನಮ್ಮಂಗೆ ಅಂತಾರೆ. ನೋಡೋಕೆ ಹಿಂಗೇನಾದ್ರು ಕೇಳ್ಬಿಟ್ರೆ ಏನ್ ಸ್ವಾಮಿ ನಮ್ಮ ವೇದಾಂತ ಥರನೇ ಹೇಳ್ತಾ ಇದ್ದಾರಲ್ಲ ಅನ್ಸುತ್ತೆ. ಇನ್ನು ಮನೋವಿಜ್ಞಾನವು ಒಂದೇ ರೂಪದಲ್ಲಿ ಇರುತ್ತದೆ ಎಂದು ಚಿತ್ತವೆಂಬ ಹೆಸರುಳ್ಳ ಆಯಾ ವಿಜ್ಞಾನವು ನಿರ್ವಾಣ ಪ್ರಾಪ್ತಿಯವರೆಗೂ ಎಡಬಿಡದೆ ಒಂದೇ ಆಗಿರುವುದೆಂದು ವಿಜ್ಞಾನಿವಾದಿಗಳು ಒಪ್ಪಿರುವ ಎಂಬುದು ನಿಜ. ಅವರಲ್ಲಿ ನಿರ್ವಾಣ ಅಂತ ಒಂದು ಹೇಳ್ತಾರೆ, ಮೋಕ್ಷ ಅಲ್ಲ. ಅದಕ್ಕೆ ಮೋಕ್ಷ ಅಂದ್ರೆ ಅವರಲ್ಲಿ ನಿರ್ವಾಣವೇ. ಆದರೆ ಆತ್ಮನ್ ಒಪ್ಪೋದಿಲ್ಲ ಅಷ್ಟೇ. ಆದರೆ ಸ್ವಪ್ನ ಚಿತ್ತವು ಜಾಗೃತ ಚಿತ್ತವು ಒಂದೇ ರೂಪದಲ್ಲಿ ಇರುವುದಿಲ್ಲವೆಂದು ತೋರುತ್ತಿರುವಲ್ಲಿ ಅದು ಒಂದೇ ಎಂದು ಕಲ್ಪಿಸುವುದು ಎಂದಿಗೂ ಆಗಲಾರದು. ನೋಡ್ರಿ, ಎಲ್ಲ ನಮ್ಮಂಗೆ ಹೇಳ್ತಾರೆ. ನಾವೇನು ಹೇಳ್ತೀವಿ? ಮಲ್ಕೊಂಡೆ, ಕನಸು ಬಂತು. ಯಾರು ಕನಸು ಬಂದಿದ್ದು? ನನಗೆ ಅಂತೀವಿ ನಾವು. ಹಾಗೆ ನಾವು ಒಂದೇ ಅಂತ ನಮಗೆ ಎಚ್ಚರದ ದೃಷ್ಟಿಯಿಂದ ಕಾಣ್ತಾ ಇರುತ್ತೆ. ಇವಾಗ ಕನಸು ಬಂದಿದ್ದು ಯಾರಿಗೂ? ನನಗೆ. ನಾನು ನಿದ್ದೆಯಲ್ಲಿ ಇದ್ದಿದ್ಯಾ? ನಾನೇ. ಅವನು ಕೇಳ್ರಿ ಯಾರು ಅಂತ, ಇವನೇ ಅಂತಾನೆ. ಎಚ್ಚರದಲ್ಲಿರೋದು ಇವನೇ, ಕನಸಿನಲ್ಲಿದ್ದವನು ಇವನೇ, ನಿದ್ದೆಯಲ್ಲಿದ್ದವನು ಇವನೇ ಅಂತಾನೆ. ನಾವು ಬಿಡಿಸ್ಕೊಂಡಿದ್ದೀವಿ. ಅವರು ಹಾಗೆ ಹೇಳ್ತಾರೆ ನೋಡ್ರಿ, ಕರೆಕ್ಟಾಗಿ ಹೇಳ್ತಾರೆ ಅವರು. ವ್ಯವಹಾರ ದೃಷ್ಟಿಯಿಂದ ಇದು. ಅವ್ರ ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಎರಡಿಲ್ಲ. ಆದರೆ ನಮಗೆ ತುಂಬ ಹತ್ರ ಇರ್ತಾರೆ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ದರ್ಶನಕಾರರಿಗಿಂತ ಈ ಬುದ್ಧಿಸಮ್ನವ್ರು ನಮ್ಗೆ ತುಂಬ ಹತ್ರ ಬಂದ್ಬಿಡ್ತಾರೆ. ನಾವು ಅವರು ಒಂದೇನೇನು, ನಾನೇನಾದರೂ ಮೇಲ್ಗಡೆ ಟೈಟ್ ಕೊಡದೇ ಇದ್ದಿದ್ರೆ ಇದು ಹೇಳಿದ್ರೆ ಸ್ವಾಮಿ ವೇದಾಂತನೇ ಹೇಳ್ತಾ ಇದ್ದೀರಲ್ಲ, ಕರೆಕ್ಟ್ ಅಂತೀರ. ಇವರು ಕರೆಕ್ಟ್ ಅಂತಾನೆ ಅನ್ಬೇಕು ಎಲ್ಲಿವರೆಗೂ. ಆಮೇಲೆ ಆತ್ಮನ ಹತ್ರ ಬಂದಿದ ತಕ್ಷಣ ಟುಸ್ ಅಂದ್ಬಿಡ್ತಾರೆ ಅವರು. ಅದಕ್ಕೆ ಆಧಾರ ತೋರಿಸದೆ ಇವರು ಸುಮ್ಮನೆ ಮನೆ ಕಟ್ಟಕ್ಕೆ ಹೋಗ್ತಾರೆ. ಬೇಸ್ಮೆಂಟೇ ಇಲ್ಲ, ಮನೆ ಕಟ್ತಾ ಇದ್ದಾರೆ, ಗಾಳಿ ಗೋಪುರ. ಆದ್ದರಿಂದ ಹೀಗೆ. ಆದರೆ ಸ್ವಪ್ನ ಚಿತ್ತ ಒಂದೇ ರೂಪದಲ್ಲಿ ತೋರುವುದರಿಂದ ಅದು ಒಂದೇ ಕಲ್ಪಿಸುವುದು ಎಂದಿಗೂ ಆಗಲಿಲ್ಲ. ಮೂರು ಅವಸ್ಥೆಗಳಲ್ಲಿ ಒಂದೇ ಚಿತ್ತವು ಅನುಸರಿಸಿಕೊಂಡಿರುತ್ತದೆ ಎಂದು ಹೇಳುವುದಕ್ಕಾಗುವುದಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾವು ಹೇಳ್ಬಿಡ್ತೀವಿ ಇಲ್ಲಿ, ಎಚ್ಚರದಲ್ಲಿ ನಾನೇ ಇದ್ದಿದ್ದು, ಕನಸಿನಲ್ಲಿ ನಾನೇ ಇದ್ದಿದ್ದು, ನಿದ್ದೆಯಲ್ಲಿ ನಾನೇ ಇದ್ದಿದ್ದು ಅಂತ. ಅವ್ರು ಹೇಳ್ತಾರೆ ನೋಡಿ, ಹಂಗಾಗಲ್ಲ. ಎಚ್ಚರದಲ್ಲಿರೋನು ಕನಸಿನಲ್ಲಿರಲ್ಲ, ಕನಸಿನಲ್ಲಿರೋನು ಎಚ್ಚರಕ್ಕೆ ಬರಲ್ಲ, ಇವರಿಬ್ಬರು ನಿದ್ದೆಯಲ್ಲಿರಲ್ಲ ಅಂತ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ನಮ್ಮ ವೇದಾಂತಕ್ಕೆ ಏನು ಕಡಿಮೆ ಇದೆ ಹೇಳ್ರಿ? ಏನೂ ಇಲ್ಲ. ಇಲ್ಲಿ ಇನ್ನು ನೋಡ್ರಿ, ಇನ್ನೂ ಚೆನ್ನಾಗಿ ತೋರಿಸ್ತಾರೆ.
ಸ್ವಪ್ನಕ್ಕೂ ಜಾಗರಿತಕ್ಕೂ ಆಯಾ ಅವಸ್ಥೆಗೆ ತಕ್ಕಂತೆ ಬೇರೆ ಬೇರೆ ದೇಶ, ಕಾಲ, ಕಾರ್ಯ, ಕಾರಣ, ಭಾವ ಬೇರೆ ಬೇರೆ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಭಿನ್ನ ಭಿನ್ನವಾಗಿರುವುದರಿಂದ ಅದು ಕೂಡ ಎಲ್ಲರ ಅನುಭವದಲ್ಲೂ ಇದೆ. ಅಂತೂ ಹೀಗೆ ಸರ್ವಾಸ್ತಿತ್ವವಾದಿಗಳ ಮತದಲ್ಲಾಗಲಿ ವಿಜ್ಞಾನವಾದಿಗಳ ಮತದಲ್ಲಾಗಲಿ ಸ್ವಪ್ನ ಜಾಗೃತಿ ಎಂಬ ಎರಡು ಅವಸ್ಥೆಗಳನ್ನು ವಿಕಲ್ಪಿಸುವವನು ಒಬ್ಬನು ಇದ್ದಾನೆಂದು ಸಿದ್ಧವಾಗುವುದಿಲ್ಲವೆಂದಾಯಿತು. ಇವರಲ್ಲಿ ಆತ್ಮ ಸಿದ್ಧ ಆಗೋದಿಲ್ಲ, ಅದು ಬಂದಿರೋದು. ಅವ್ರದ್ರಲ್ಲಿ ಸಿದ್ಧ ಆಗೋದಿಲ್ಲ. ನಮ್ಮಲ್ಲಿ ನಾವು ಆತ್ಮ ಅಂತ ಹೇಳ್ಬಿಡ್ತೀವಿ. ಇನ್ನು ಒಳಗಾಗ್ಲಿ ಹೊರಗಾಗ್ಲಿ ತೋರುವ ದೃಶ್ಯಗಳೆಲ್ಲವೂ ನಿಸ್ಸಾರವಾಗಿವೆ ಎಂಬ ಶೂನ್ಯವಾದಿಗಳ ಮತವು ವಿಜ್ಞಾನವಾದಿಗಳ ಮತದಂತೆ ದೋಷಗ್ರಸ್ತವಾಗಿದೆ. ಇವರು ಎಲ್ಲರೂ ಕೂಡ ಇವರು ನಿಸ್ಸಾರ ಅಂದರೆ ಇವು ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. 3 ಜನ ಹೇಳಿದ್ರಲ್ಲ, 3 ಜನದ್ದು ಒಂದೇ ಬೇಸ್ಮೆಂಟು. ಯಾವುದು ಪ್ರಪಂಚದಲ್ಲಿ ಸತ್ಯವಾಗಿಲ್ಲ. ಎಚ್ಚರ ಸುಳ್ಳು ಸ್ವಾಮಿ, ಕನಸು ಸುಳ್ಳು ಸ್ವಾಮಿ, ನಿದ್ದೆ ಸುಳ್ಳು ಸ್ವಾಮಿ ಅಂತ ಇಷ್ಟೇ. ಆದರೆ ಅವರು ಆತ್ಮನ ಹಿಡೀಲಿಲ್ಲ, ಅದು ಬಂದಿರೋದು ಕಷ್ಟ. ಏಕೆಂದರೆ ಅವರ ಮತದಲ್ಲಿಯೂ ಸ್ವಪ್ನ, ಎಚ್ಚರ ಎಂಬ 2 ಅವಸ್ಥೆಗಳಲ್ಲಿ ಇರುವ ಧರ್ಮ ದೃಶ್ಯಗಳು ಶೂನ್ಯವೇ. ನಮ್ಮ ಥರನೇ ಎರಡರಲ್ಲೂ ಯಾವುದು ನಿಜ ಅಲ್ಲ. ಎಚ್ಚರವಾಗಲಿ ಕನಸಾಗಲಿ ಪೂರ್ತಿ ಅರ್ಧ ಡಜನ್ ಅವರು ಶೂನ್ಯ ಅಂತಾರೆ. ನಿಸ್ಸಾರವೇ ಎಂದು ತೋರಿಸುವುದಕ್ಕೆ ಆಗುವುದಿಲ್ಲ. ಅವರು ನಿಸ್ಸಾರ ಅಂತ ಹೇಳ್ತಾರೆ. ಪ್ರೂವ್ ಮಾಡ್ರಿ ಅಂತಂದರೆ ಟುಸ್. ಯಾಕೆ ಹೇಳ್ರಿ? ಅವ್ರು ಪ್ರೂವ್ ಮಾಡೋಕ್ಕೆ ಬರಲ್ಲ, 2 ಸುಳ್ಳು ಅಂತ. ಬಟ್ ತೋರಿಸ್ತಾರೆ, ಸ್ಪಷ್ಟವಾಗಿ ತೋರಿಸ್ತಾರೆ. ಇವಾಗ ನಾವು ಹೇಳಿದ ಪಾಯಿಂಟ್ಗಳು ಅವರು ಕೊಟ್ಬಿಟ್ರು. ಏನ್ರಿ, ಎಚ್ಚರಕ್ಕೆ ಕನಸು ಬರುತ್ತೇನ್ರಿ, ಕನಸಿಂದ ಎಚ್ಚರಕ್ಕೆ ಬರುತ್ತೇನ್ರಿ, ಇಲ್ಲಿರೋ ದೇಶ, ಕಾಲ, ಕಾರ್ಯ, ಕಾರಣ, ಭಾವ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ ಯಾವುದಾದ್ರೂ ಅಲ್ಲಿಗೆ ಬರ್ತಾ, ಇಲ್ಲಿಗೆ ಬರ್ತಾ, ಮತ್ತು ನಿದ್ದೆಗೆ ಬರ್ತಾ, ಸ್ಪಷ್ಟವಾಗಿ ನಮ್ಮಂಗೆ ಹೇಳ್ತಾರೆ. ಅದಕ್ಕೆ ಅವ್ರದ್ದು ಒಪ್ಪೋದಿಲ್ಲ. ಯಾಕೆ? ಅದೇ ನಮ್ದು ಒಪ್ತೀವಿ. ಯಾಕೆ? ಉತ್ತರ ಕೊಡಿ. ಕ್ವಶನ್ ಗೊತ್ತಾಗ್ಲಿಲ್ಲ ಸರ್. ಈಗ ಈ ಬುದ್ಧಿಸಮ್ನವರು ಕೂಡ ನಮ್ಮಷ್ಟೇ ಸ್ಪಷ್ಟವಾಗಿ ಎಚ್ಚರ ಸುಳ್ಳು, ಕನಸು ಸುಳ್ಳು, ಕನಸಿನಿಂದ ಕನಸು ಹೇಗೆ ಸುಳ್ಳು, ಎಚ್ಚರವೂ ಸುಳ್ಳು. ಆದ್ದರಿಂದ ಮತ್ತು ಇಲ್ಲಿರೋ ದೇಶ ಕಾಲಗಳು ಬೇರೆ, ಅಲ್ಲಿರೋ ದೇಶ ಕಾಲ ಕಾರ್ಯಕಾರಣಗಳು ಬೇರೆ, ಅರ್ಧ ಡಜನ್ನು ಬೇರೆ ಬೇರೆ, ಇವೆರಡು ನಿದ್ದೆಗೆ ಬರಲ್ಲ, ಎಲ್ಲ ಹಿಂಗೇ ಹೇಳ್ತಾರೆ. ಈಗ ಅವ್ರದ್ದು ಒಪ್ಪೋಂಗ ಆಗೋದಿಲ್ಲ, ಯಾರು ಒಪ್ಪೋದಿಲ್ಲ. ಯಾಕೆ? ನಮ್ದು ಒಪ್ಪಬೇಕಾಗುತ್ತೆ. ಎರಡನ್ನೂ ಬೆಳಗೋನು ಆತ್ಮನೆ ಅನ್ನೋದನ್ನ ಹಿಡಿದಿಲ್ಲ ಸರ್ ಅವರು. ಆ ಪಾಯಿಂಟ್ ಇಟ್ಕೊಳ್ರಿ. ಅವ್ರಿಗೆ ಆತ್ಮನ್ ತೋರ್ಸಕ್ ಬರಲಿಲ್ಲ. ಆತ್ಮನ್ ತೋರಿಸಿ ಇದನ್ನು ಹೊಡೆದಾಕ್ಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ ದಡ್ರು ಅಂದರೆ, ಹಗ್ಗನ್ ತೋರಿಸ್ಲಿಲ್ಲ, ಹಾವು ಸುಳ್ಳು ಅಂತ ಹೇಳಿದ್ರು. ನಂಬ್ರಿ ನೋಡೋಣ, ನಂಬಿ ನೋಡೋಣ. ಅರೆ ನಿಮ್ಮ ಥಿಯರಿ ಆಯಿತು ಸ್ವಾಮಿ, ಹಾವಿಲ್ಲ ಅಂತ ಹೇಳ್ತೀರ, ನನಗೆ ಅನುಭವದಲ್ಲಿ ತೋರಿಸ್ರಿ ಅಂತಂದರೆ ಅವರು ಹಗ್ಗನ್ ತೋರಿಸಿದ್ರೆ ತಾನೆ ಹಾವು ಸುಳ್ಳು ಅಂತ ಅವನಿಗೆ ಗೊತ್ತಾಗುತ್ತೆ. ಇವರು ಹಗ್ಗವನ್ನು ತೋರಿಸ್ಲಿಲ್ಲ, ಹಾವು ಸುಳ್ಳು ಅಂತ ಹೇಳಿಬಿಟ್ರೆ ಒಪ್ಕೊಂಡ್ಬಿಡ್ತಾರೆ ಯಾರಾದರೂ. ಹಂಗಾಯ್ತು ಇವ್ರ ಕತೆ. ನಾವು ಹಗ್ಗವನ್ನು ತೋರಿಸಿದ್ಮೇಲೆ ಅವನು ಹೇಳ್ಬೇಕಾ, ಅಪ್ಪ ಹಾವಿಲ್ಲ ಕಣೋ ಗಟ್ ಮಾಡು ಅಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ, ನಮ್ದಕ್ಕೂ ಅವ್ರದಕ್ಕೂ ವ್ಯತ್ಯಾಸ. ಅದಕ್ಕೆ ಇವ್ರನ್ನ ಶೂನ್ಯವಾದಿಗಳು ಅಂತ ಕರೀತಾರೆ ಅಂತ ಹೇಳಿದ್ರು. ಏಕೆಂದರೆ ಪ್ರಾತಿಥ್ಯ ಸಮುತ್ಪಾದ, ಒಂದರ ಅಪೇಕ್ಷೆಯಿಂದ ಇನ್ನೊಂದು ತೋರುವುದೆಂಬುದ ಆಧಾರದಿಂದ ದೃಶ್ಯಗಳಿಗೆ ಸ್ವತಂತ್ರವಾದ ಯಾನ ಅಸ್ತಿತ್ವವು ಇಲ್ಲವೆಂದಾಗುವುದೆಂದು ಸಾಧಿಸುವುದೇ ಶೂನ್ಯವಾದಿಗಳ ಯುಕ್ತಿ. ಇದು ನಮ್ಗೆ ಅರ್ಥ ಆಗಲ್ಲ. ಅವ್ರು ಏನೋ ಒಂದು ಹಿಂಗಿಟ್ಕೊಂಡು ವಾದ ಮಾಡ್ತಾರೆ, ತರ್ಕ, ಅನುಭವದಿಂದ ತೋರ್ಸಕ್ಕೆ ಬರಲ್ಲ ಅವರಿಗೆ. ಆದರೆ ಸ್ವಪ್ನ ದೃಶ್ಯಗಳ ಅಪೇಕ್ಷೆಯಿಂದ ಜಾಗೃತ ದೃಶ್ಯಗಳ ತೋರಿಕೆಯಾಗಲಿ
ಜಾಗೃತ ದೃಶ್ಯಗಳ ಅಪೇಕ್ಷೆಯಿಂದ ಸ್ವಪ್ನ ದೃಶ್ಯಗಳ ತೋರಿಕೆಯಾಗಲಿ ಸಿದ್ಧವಾಗಿದೆ ಎಂದು ಯಾರೂ ಹೇಳುವುದಕ್ಕಾಗುವುದಿಲ್ಲ. ಅವ್ರಿಗಿಷ್ಟೇ ಬ್ಯಾಕ್ಗ್ರೌಂಡು. ನೀನು ಕನಸಿನಿಂದ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಸುಳ್ತಾನೆ ಅಷ್ಟೇ. ಎಚ್ಚರದಿಂದ ಏನು ಕನಸಿಗೆ ಹೋದಾಗ ಎಚ್ಚರ ಸುಳ್ಳುತ್ತಾನೆ, ಇಷ್ಟು ಮಾತ್ರ ಹೇಳ್ತಾ ಇರ್ತಾರೆ, ಎರಡೇ ಇಟ್ಕೊತಾರೆ ಅಥವಾ ನಿದ್ದೆ ತಗೊಂಡು ಹೋಗ್ತಾರೆ ಅಷ್ಟೇ. ಆತ್ಮನ್ ತೋರ್ಸಕ್ಕೆ ಬರೋಲ್ಲ ಅವರು. ಯಾಕೆ? ಗೊತ್ತಿಲ್ಲ ಅವ್ರಿಗೆ. ಆತ್ಮ ಅಂದರೆ ಗೊತ್ತಿಲ್ಲ. ಅವ್ರು ಶೂನ್ಯ ಅಂತ ಹೊಡೆದು ಬಿಡ್ತಾರೆ. ನಿದ್ದೆಯಲ್ಲಿ ಏನೂ ಗೊತ್ತಾಗಲ್ವಲ್ಲ ಸ್ವಾಮಿ ಅಂತ ವ್ಯವಹಾರದ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ ತಿಳ್ಕೊಂಡು ನಿದ್ದೆಯಲ್ಲಿ ಏನು ಗೊತ್ತಾಗಲ್ಲ ಅಂತ ಬಿಟ್ಬಿಟ್ಟು, ಅದಕ್ಕೆ ಎಚ್ಚರ ಸುಳ್ಳು, ಕನಸು ಸುಳ್ಳು, ನಿದ್ದೆಯಲ್ಲಿ ಏನು ಗೊತ್ತಾಗಲ್ಲ, ಶೂನ್ಯ ಅಂತ ತಗೊಂಬಂದು ಇಟ್ಬಿಟ್ರು. ನಮ್ಮದು ಶೂನ್ಯವಾದ ಅಲ್ಲ, ಎಂತೆಂಥ ಆನಂದ ಸ್ವರೂಪವಾದ ಪರಮಾತ್ಮನ ತೋರಿಸ್ಕೊಡ್ತೀವಿ ನಾವು. ನಮಗೂ ಅವ್ರಿಗೂ ಅಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಒಂದರಲ್ಲಿ ಒಂದು ತೋರಿಸಿದ್ದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ನಾವು ಹಾಗೆ ಮಾಡ್ತೀವಿ. ಬಟ್ ಎಚ್ಚರದವನು ಕನಸಕ್ಕೆ ಬರಲಿಲ್ಲ. ಒಂದು ಮಾತ್ರ ತಗೋಬೇಡ್ರಿ, ಹೋಲ್ಸೇಲ್. ಎಚ್ಚರದ್ದು ಯಾವುದು ಕನಸಿಗೆ ಬರಲಿಲ್ಲ, ಕನಸಿಂದ ಯಾವುದು ಎಚ್ಚರಕ್ಕೆ ಬರಲಿಲ್ಲ ಅಂತ ಯಾತ್ರಿಂದ ಗೊತ್ತಾಯಿತು? ಅದು ನಿನ್ನ ಸ್ವರೂಪ ಅಂತ ನಾವು ಅಲ್ಲಿ ಹಗ್ಗವನ್ನು ತೋರಿಸ್ಬಿಡ್ತೀವಿ. ನಮ್ಮ ನಿಜವಾದ ಸ್ವರೂಪವನ್ನು ತೋರಿಸಿ ಇವೆರಡು ಸುಳ್ಳು ಅಂತ ಹೊಡೆದಾಕ್ತೀವಿ. ಅವ್ರು ಹಂಗೆ ತೋರ್ಸಕ್ಕೆ ಬರಲಿಲ್ಲ. ಯಾಕೆ? ಆತ್ಮನ ಒಪ್ಪಲ್ಲ ಅವರು, ವೇದಗಳು ಒಪ್ಪಲ್ಲ. ವೇದಗಳು ಅದಕ್ಕೆ ಹೇಳಿದ್ದು, ನಾವೇ ತಿಳ್ಕೊಳಕ್ಕೆ ಹೋಗ್ತೀವಿ ಅಂದರೆ ರಾಮಾಯಣಗಳು ಬರುತ್ತೆ. ಅದಕ್ಕೆ ನಿಮಗೆ ಪ್ರಮಾಣ ಏನು? ವೇದವೇ ಪ್ರಮಾಣ, ಉಪನಿಷತ್ತುಗಳೇ ಪ್ರಮಾಣ, ಶಾಸ್ತ್ರ ಪ್ರಮಾಣ, ಶಾಸ್ತ್ರ ಯೋನಿತ್ವಾತ್ ಅಂತ ಯಾಕೆ ಹೇಳೋದು? ಇದು ಎಲ್ಲಿಂದ ಬಂದಿದೆ? ಶಾಸ್ತ್ರದಿಂದಲೇ ತಿಳ್ಕೋಬೇಕು. ಅದಕ್ಕೆ ಅಂತ್ಯ ಪ್ರಮಾಣ ಅಂತ ಹಿಂಗೆಲ್ಲ ಹೇಳ್ತಾರೆ ಅಂತ ಹೇಳಿರೋದು. ಇನ್ನು ಶೂನ್ಯವಾದಿಗಳ ಪರವಾಗಿ ಇನ್ನೊಬ್ಬ ಚಂದ್ರಕೀರ್ತಿ ಅಂತ ಒಬ್ಬ ಇದ್ದಾನೆ. ಅವನು ಎಂಬಾತನು ಆತ್ಮನನ್ನು ಸ್ವರೂಪದಿಂದ ಕಂಡುಕೊಂಡೇನು ಪ್ರತಿವಾದಿಗಳು ಆತ್ಮಲಕ್ಷಣವನ್ನು ಹೇಳುತ್ತಿಲ್ಲ ಎಂದು ಆಕ್ಷೇಪಿಸಿರುವುದು ವೇದಾಂತ ದರ್ಶನಕ್ಕೆ ಒಪ್ಪುವುದಿಲ್ಲ. ಅವನು ಈ ಚಂದ್ರಕೀರ್ತಿ ಅಂತಂದ ಅವನು ಒಬ್ಬ. ಅವನೇನು ಮಾಡ್ತಾನೆ, ಅವನು ಈ ಬುದ್ಧಿಸಮ್ನಲ್ಲಿ ನಾಗಾರ್ಜುನ ಅಂತ ಒಬ್ಬ ಇದ್ದಾನೆ. ಅವನು ಬರೆದಿರೋ ಮಾಧ್ಯಮಿಕ ಕಾರಿಕೆಗಳಿಗೆ ಇವನು ಗೈಡ್ ಬುಕ್ಸ್ ಏನೋ ಬರೀತಾನೆ. ಅದಕ್ಕೋಸ್ಕರ ಅವನ್ನ ಚಂದ್ರಕೀರ್ತಿ ಅಂತ ಕರೀತಾರೆ. ಅವನು ಈಗ ಇವನು ಹೇಳೋದು ನಾವು ವೇದಾಂತಿಗಳು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ? ಇವನು ಕನಸಿನಿಂದ ಎಚ್ಚರ ಸುಳ್ಳು, ಎಚ್ಚರದಿಂದ ಕನಸು ಸುಳ್ಳು ಅಂತ ಇವೆರಡನ್ನೇ ತೋರಿಸ್ತಾನೆ. ಇವೆರಡಕ್ಕೂ ಆಧಾರವಾಗಿರೋ ತೋರಿಸ್ತಾ ಇಲ್ಲ. ಹಗ್ಗವನ್ನು ತೋರಿಸ್ತಾ ಇಲ್ಲ, ಚಿನ್ನವನ್ನು ತೋರಿಸ್ತಾ ಇಲ್ಲ. ಬರೀ ಒಂದು ಸುಳ್ಳು ಅಂತ ಹೇಳಿದ್ರೆ ಯಾವನು ಒಪ್ತಾನೆ? ಅದನ್ನು ಅದು ಇಲ್ಲಿ ಬಂದಾಗ ಇಲ್ಲಿರಲ್ಲ, ಇದು ಬಂದಾಗ ಅಲ್ಲಿರಲ್ಲ ಅಂತ ಹೇಳೋದಕ್ಕೆ ಇವನೊಬ್ಬನೇ ಬರಬೇಕಾ ಅಂತ ಯಾರು ಗೊತ್ತಾಯ್ತು ಅದನ್ನು ಬಿಟ್ಬಿಡ್ತಾನೆ. ಅವನಿಗೆ ಹೇಳಕ್ಕೆ ಬರಲ್ಲ, ಗೊತ್ತಿಲ್ಲ, ಕಂಡುಕೊಂಡಿಲ್ಲ ಅವನು ಅಂತ. ಮತ್ತು ಇವನು ಹೆಂಗೆ ಮಾಡ್ತಾನೆ? ಅನುಮಾನದಿಂದ ಆತ್ಮನನ್ನ ಸಾಧಿಸುವ ನಮಗೆ ಇದು ಇವಾಗ ಅವನೇನು ಕೇಳ್ತಾನೆ? ಅವನು ಯಾರು? ಆ ಚಂದ್ರಕೀರ್ತಿ ಇವರು ಆತ್ಮನನ್ನ ತೋರಿಸ್ತಾ ಇಲ್ಲ ಅಂತ ಚಂದ್ರಕೀರ್ತಿ ನಮ್ಮ ಮೇಲೆ ಒಂದು ಅಪವಾದ ಹೊರಿಸ್ತಾ ಇದ್ದಾನೆ. ಈ ವೇದಾಂತಿಗಳು ಆತ್ಮನೇ ತೋರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವು ಆತ್ಮನ್ ತೋರಿಸ್ತೀವಿ ಅಂದರೆ ಅವನು ಇಲ್ಲ ಆತ್ಮನ್ ತೋರಿಸಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ನೀನು ಹೇಳ್ತೀಯಲ್ಲ ಕರೆಕ್ಟ್, ನಮಗಲ್ಲ, ಅದು ಯಾರಿಗದು? ಸಾಂಖ್ಯರಿಗೆ, ಕಪಿಲ ಸಾಂಖ್ಯರಿಗೆ ಅಂತಾರೆ. ಯಾಕೆ? ಅದೇನು ಕಪಿಲ ಸಾಂಖ್ಯರಿಗೆ ಹೊಂದುತ್ತೆ, ನಿಮ್ಗೊದ್ದಲ್ಲ, ನೀವು ಅವ್ರದ್ದೇ ಅಲ್ವಾ? ಇಲ್ಲ, ಕಪಿಲ ಸಾಂಖ್ಯರು ವೇದಾಂತ ಒಪ್ತಾರೆ, ನಾವು ಒಪ್ತೀವಿ. ಆದರೆ ಅವ್ರದ್ದು ಏನು ರಾಮಾಯಣ ಅವ್ರದ್ದು ನೀನು ಹೇಳಬೇಕಾದ್ರೆ ಕರೆಕ್ಟಾಗಿ ಒಪ್ಕೊತೀವಿ. ನೀನು ಹೇಳ್ತಾ ಇರೋ ಕ್ವಶನ್ನು ಅವ್ರಿಗೆ ಹೇಳು, ಅವ್ರಿಗೆ ಕರೆಕ್ಟಾಗಿ ತಾಕುತ್ತೆ. ಕುಂಬಳಕಾಯಿ ಕಳ್ಳ ಅಂದರೆ ಅವನು ಎಗಲ್ಮುಟ್ಟು ನೋಡ್ಕೊತಾ ಇದ್ದಾನೆ. ಯಾಕೆಂದರೆ ಅವನಿಗೆ ಇದು ಪ್ರಶ್ನೆ, ನಮಗಲ್ಲ. ಯಾಕೆ ಅಂತಂದರೆ
ಆತ್ಮನನ್ನ ಅವನೇನ್ ಹೇಳ್ತಾನೆ ಚಂದ್ರಕೀರ್ತಿ, ಇವರು ಕೂಡ ಅನುಮಾನದಿಂದ ತೋರಿಸ್ತಾ ಇದ್ದಾರೆ ವೇದಾಂತಿಗಳು ಅಂತಾನೆ. ನಮ್ಗೆ ಯಾಕೆ ಹೇಳ್ತೀಯ, ನಾವು ಅನುಮಾನದಿಂದಲ್ಲ ಅನುಭವದಿಂದ ತೋರಿಸ್ತೀವಿ. ಮತ್ತಿದನ್ನು ಯಾರಿಗೆ ಹೇಳ್ಬೇಕು? ಇನ್ನೊಬ್ಬ ವೇದಾಂತನ ನಂಬಿರೋನೊಬ್ಬ ಇದ್ದಾನೆ, ನಿಮ್ಮ ಅಣ್ಣ, ನಿನ್ನ ತಮ್ಮ ಅಂತ ಹೇಳ್ಬೋದು, ಅಣ್ಣ ಅಲ್ಲ ಅವನು. ಅವನಿಗೆ ಹೇಳು, ಒಪ್ಪುತ್ತೆ. ಅವನಿಗೆ ಯಾಕೆ ಹೇಳಬೇಕು? ಅನುಮಾನದಿಂದ ಆತ್ಮನನ್ನು ಸಾಧಿಸುವ ಸಾಂಖ್ಯವಾದಿಗಳ ಮತದ ಮೇಲೆ ಮಾತ್ರ ಈ ತಪ್ಪನ್ನು ಹೊರಿಸಬಹುದಾಗಿರುತ್ತೆ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಸಾಂಖ್ಯನಿಗೆ ಹೇಳು ನೀನು ಬೇಕಾದರೆ, ನಮ್ಗೆ ಹೇಳೋಕೆ ಬರೋಲ್ಲ. ಯಾಕೆ? ಅವನು ವೇದಗಳನ್ನ ಒಪ್ತಾನೆ, ನಾವು ಒಪ್ತೀವಿ. ಅವನು ಅನುಮಾನ ಇಟ್ಕೊತಾನೆ, ತರ್ಕ ಇಟ್ಕೊತಾನೆ, ಇಂಟೆಲೆಕ್ಚುಯಲ್ ಜಗ್ಲರಿ ಬುದ್ಧಿ ಕಸರತ್ತಿಂದ ಅವನ ಆತ್ಮ ತೋರ್ಸಕ್ಕೆ ಹೋಗ್ತಾನೆ ಅವನು. ನಾವು ಹಂಗಲ್ಲ, ಅನುಭವ ಇಟ್ಕೊತೀವಿ, ಇಂಟ್ಯೂಷನ್ ಇಟ್ಕೊತೀವಿ, ನೇರಾದ ಅನುಭವ. ನಾವು ಇಂದ್ರಿಯ ಅನುಭವ, ವೇದನ ಅನುಭವ ಎರಡು ಹಿಡಿಯಲ್ಲ. ನಾವು ಹಿಡಿಯೋದು ನೇರಾದ ಅನುಭವ. ಅವನಿಗೆ ಹಿಡಿಯಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಈ ತಪ್ಪನ್ನು ಹೊರಿಸಬಹುದಾಗಿರುತ್ತೆ ಅಷ್ಟೇ. ಮತ್ತು ಯಾಕೆ ಅವ್ರಿಗೆ ಹೊಂದುತ್ತೆ ಅಂತಂದರೆ, ಸಾಂಖ್ಯರು ಏನು ಹೇಳ್ತಾರೆ ಅಂದರೆ, ಕಪಿಲ ಸಾಂಖ್ಯರು ಪ್ರಕೃತಿ ಪುರುಷರು, ಬೆಳಗ್ಗೆ ಹೇಳಿದ್ವಿ ನೋಡ್ರಿ, ಭಗವದ್ಗೀತೆಯಲ್ಲಿ ಹೇಳಿದ್ವಿ, ಅಲ್ಲಿ ಡೀಟೇಲ್ ಬಂದಿತ್ತು. ಈ ಪ್ರಕೃತಿ ಪುರುಷರು ಇದ್ದಾರೆ. ಪ್ರಕೃತಿ ಅನ್ನೋನು ಗಂಡಸಂತೆ, ಪ್ರಕೃತಿ ಅನ್ನೋದು ಹೆಣ್ಣು, ಪುರುಷ ಅಂತಂದರೆ ಗಂಡು. ಇವರಿಬ್ಬರ ಸಂಯೋಜನೆಯಿಂದ ಈ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಅವರು ಹೇಳೋದು, ಪ್ರಕೃತಿ ಪುರುಷರ ಸಂಯೋಜನೆಯಿಂದ. ಆದ್ದರಿಂದ ಅವರು ಹೇಳೋ ಪ್ರಕೃತಿ ಪುರುಷ ಎರಡೂ ಕೂಡ ಅನಾತ್ಮವೇ. ಅವರು ಅನಾತ್ಮದ ತಗೊಂಡು ಪ್ರಪಂಚ ಸೃಷ್ಟಿ ಮಾಡೋದು ತೋರಿಸ್ತಾರೆ. ಅವರು ಹೊಂದೋದಿಲ್ಲ ಅಂತ. ಹಾವನ್ನು ತಗೊಂಡು ಹಾವು ಸೃಷ್ಟಿ ಮಾಡೋಕ್ಕಾಗುತ್ತಾ ಸ್ವಾಮಿ? ಸತ್ಯವಾಗಿರೋದ್ರಿಂದ ಸತ್ಯವಾಗಿ ಇಲ್ಲದೆ ಇರೋದನ್ನು ಹೆದರ್ಕೊಳ್ಳೋದು ಸಾಧ್ಯ ಇರುತ್ತೆ. ಸೃಷ್ಟಿ ಮಾಡೋದಕ್ಕೆ ಯಾವುದಕ್ಕೂ ಆಗಲ್ಲ, ಬೇರೆ ಹಾಗೆ ಅಂತ ಹೇಳ್ತಾರೆ. ಆದ್ದರಿಂದ ಅವ್ರು ಏನು ಹೇಳೋದು, ಈ ಪ್ರಕೃತಿ ಪುರುಷರ ಸಂಯೋಜನೆ ಆಗಿಬಿಟ್ಟಿದೆ. ಮತ್ತು ಅದನ್ನು ಬಿಡಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಅವರು ಕೂಡ ಈ ನಿತ್ಯಾನುಮೇಯವಾಗಿರುತ್ತದೆ. ಆದರೆ ವೇದಾಂತದಲ್ಲಿ ಅದನ್ನು ಈಗ ಅವರೂ ಕೂಡ ವಿವೇಕದಿಂದಲೇ ಬಿಡಿಸ್ಕೋಬೇಕು ಅಂತ ಹೇಳ್ತಾರೆ. ಜ್ಞಾನದಿಂದಲೇ ಮೋಕ್ಷ ಎಲ್ಲ ಹೇಳ್ತಾರೆ ಅವರು. ಆದರೆ ಅವರು ಹೇಳೋದು ಕೊನೆಗೆ ರಿಸಲ್ಟ್ ಏನಪ್ಪ ಅಂತಂದರೆ, ಮೂರು ಸತ್ಯವನ್ನು ಹೇಳ್ತಾರೆ. ಯಾವುದದು? ಇವತ್ತು ಸಾಯಂಕಾಲ ಹೇಳಿದ್ನಲ್ಲ, ಯಾವುದು ಅವರು ಮೂರು ಸತ್ಯ ಹೇಳೋದು? ಸಾಂಖ್ಯರು, ಪತಂಜಲಗಳು, ಇಬ್ಬರಿಗೂ ಒಂದೇ ಅಂತ ಹೇಳಿದ್ದೆ. ಯಾವುದು ಗೊತ್ತಾಗುತ್ತಾ? ಹೇಳಕ್ ಬರುತ್ತಾ? ಬಾಯಲ್ಲೇ ಇದೆ ಸರ್, ಎಕ್ಸ್ಪ್ರೆಸ್ ಮಾಡಕ್ ಬರ್ತಾ ಇಲ್ಲ. ಒಂದೇ ಒಂದು ಪದ ಹೇಳಿ ಸರ್, ಹೇಳ್ತೀನಿ. ಎಲ್ಲಿ ಅವ್ರ ದೃಷ್ಟಿನಲ್ಲಿ ಪ್ರಕೃತಿ ಸತ್ಯ, ಪುರುಷ ಸತ್ಯ, ಆತ್ಮನೂ ಸತ್ಯ. ಈ ಆತ್ಮನು ನಮ್ಮ ಥರನೇ ಅವರು ಕಂಡ್ಕೋಬೇಕು ಅಂತ ಹೇಳ್ತಾರೆ. ಆ ಆತ್ಮನು ನಿಮ್ಮ ಆತ್ಮ ಬೇರೆ, ನನ್ನ ಆತ್ಮ ಬೇರೆ. ಆತ್ಮನಲ್ಲಿ ಮತ್ತೆ ಭೇದ ಹೇಳ್ತಾರೆ, ಆದ್ದರಿಂದ ಹೊಂದೋದಿಲ್ಲ ಅಂತ ಹೇಳ್ತಾರೆ. ಮೂರು ಸತ್ಯ ಎಲ್ಲಾದರೂ ಇರುತ್ತಾ? ಕೋರ್ಟ್ನಲ್ಲಿ 3 ಡಿಸಿಷನ್ ಕೊಟ್ಟರೆ ಯಾರು ಹೋಗ್ತಾರೆ? ಒಂದೇ ಡಿಸಿಷನ್ ಅಂದರೆ ಒಂದೇ ಆಗಿರಬೇಕು. ಆದ್ದರಿಂದ ಎಲ್ಲಾದರೂ 3 ಸತ್ಯಗಳು ಇರುತ್ತಾ ಸ್ವಾಮಿ? ಇರೋದಿಲ್ಲ. ಆದ್ದರಿಂದ ಅವ್ರಿಗೆ ಬೇಕಾದರೆ ಹೇಳು, ಅನುಮಾನದಿಂದ ಅವ್ರ ಆತ್ಮನ ಡಿಸೈಡ್ ಮಾಡೋಕ್ಕೆ ಹೋಗ್ತಾರೆ, ಹೊಂದೋದಿಲ್ಲ. ಅವ್ರಿಗೆ ಒಪ್ಪುತ್ತೆ ನಿಂದು. ನಮ್ದು ಹಂಗಲ್ಲ, ನಾವು ಅನುಭವದಿಂದ ತೋರಿಸ್ತೀವಿ ಅಂತ ಹೇಳ್ತಾರೆ. ಆದರೆ ವೇದಾಂತದಲ್ಲಿ ಹೆಂಗೆ ತೋರಿಸ್ತೀರಾ? ಆತ್ಮನು ಅಪರೋಕ್ಷನು. ಅಪರೋಕ್ಷ ಅಂದರೆ ಏನು? ಪ್ರತ್ಯಕ್ಷನು. ಅವನು ಪ್ರಸಿದ್ಧನು, ನಾನೇ ಅದಾಗಿರೋದು, ಎಲ್ಲಕ್ಕೂ ಒಳಗಿರುವ ಆತ್ಮನು ಎಂಬ ಶ್ರುತಿಯ ಪ್ರಮಾಣದಿಂದ ಆತ್ಮನ್ ಸ್ವಯಂ ಸಿದ್ಧ, ಸ್ವಯಂ ಪ್ರಕಾಶನಾಗಿ ಅವನು ಪ್ರಕಾಶನಾಗಿ ಅಪರೋಕ್ಷನಾಗಿರುತ್ತಾನೆಂದು. ಅಪರೋಕ್ಷ ಅಂತಂದರೆ ಪ್ರತ್ಯಕ್ಷ ಅಂತ. ಪ್ರತ್ಯಕ್ಷ ಅಂದರೆ ಮತ್ತೆ ನಾನು ಹಗ್ಗ ಹಾವು ನೋಡೋಂಗೆ ಪ್ರತ್ಯಕ್ಷ ಅಂತ ತಿಳ್ಕೊಬೇಡ್ರಿ, ಅನುಭವದಿಂದ ನೋಡ್ರಿ. ಹಂಗೆ ಅನುಭವಾನುಸಾರವಾಗಿ ಒಪ್ಪಿರುತ್ತದೆ ಹೊರತು, ಅಪರೋಕ್ಷ ಅಂದಿದ ತಕ್ಷಣ ಹಂಗೆ ಕಂಟಿನ್ಯೂ ಮಾಡಿಬಿಡ್ತಾರೆ. ಅನುಭವಾನುಸಾರವಾಗಿ ಒಪ್ಪಿರುತ್ತದೆ ಹೊರತು ಲಕ್ಷಣ ಪ್ರಮಾಣಗಳಿಂದ ಆತ್ಮಸಿದ್ಧಿಯನ್ನು ಮಾಡಿಕೊಡುವುದಕ್ಕೆ ಪ್ರಯತ್ನಿಸೋದಿಲ್ಲ. ಲಕ್ಷಣ ಸಿದ್ಧಿ
ಲಕ್ಷಣ ಪ್ರಮಾಣದಿಂದ ಆತ್ಮಸಿದ್ಧಿಯನ್ನು ಮಾಡಿಕೊಡೋದಕ್ಕೆ ಪ್ರಯತ್ನಿಸುವುದಿಲ್ಲ ಎಂಬ ಶ್ರುತಿಯನ್ನು ಅನುಸರಿಸಿ ಆತ್ಮನು ಎಲ್ಲವನ್ನೂ ಅರಿಯುವ ವಿಷಯೀ ಸಬ್ಜೆಕ್ಟ್ ಹೊರತು ಅವನು ಯಾವ ಪ್ರಮಾಣಕ್ಕೂ ಯಾವ ಒಂದು ಇಂದ್ರಿಯಗಳಿಗೂ ವಿಷಯನಲ್ಲ ಅಂತ ವೇದಾಂತಿಗಳು ಡಂಗುರ ಹೊಡಿತಾ ಇದ್ದಾರೆ. ಆದ್ದರಿಂದ ಈ ವೇದಾಂತ ಸಿದ್ಧಾಂತದ ಮೇಲೆ ನೀವು ಹೊರಡಿಸ್ತಾ ಇದ್ದೀರಲ್ಲ, ಈ ಬುದ್ಧಿಸಮ್ನವರು ಯಾವ ಆಕ್ಷೇಪವನ್ನು ಹಾಕೋದಕ್ಕೆ ಬರೋದಿಲ್ಲಪ್ಪ. ನಾವು ಅನುಭವ ಹಿಡ್ಕೊತೀವಿ, ಮತ್ತು ನಮಗೆ ಆಧಾರ ಶಾಸ್ತ್ರ, ಅದರ ಜೊತೆಗೆ ಸಾರ್ವತ್ರಿಕ ಪೂರ್ಣ ಅನುಭವ, ಯುಕ್ತಿ ಮತ್ತು ಮುಕ್ತರಾದವರ ಅನುಭವ ಇದೆ. ನೀನು ಸಾಧನೆ ಮಾಡಿ ಕಂಡುಕೋ, ನಿನ್ನ ಅನುಭವ ಅದೇ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಹೀಗೆ ಇಲ್ಲಿ ಲಕ್ಷಣ ಪ್ರಮಾಣ ಅಂತ ಹೇಳ್ತಾರೆ. ಇಲ್ಲಿ ಲಕ್ಷಣ ಅಂತಂದರೆ ಏನು ಅಂದರೆ, ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಹಳ್ಳಿ ನದಿಯ ಮೇಲಿದೆ ಅಂತ ಹೇಳ್ತಾರೆ ಅಂತ ಇಟ್ಕೊಂಡ್ರೆ, ಹಳ್ಳಿ ನದಿಯ ಮೇಲಿದೆ ಅಂತ ಹೇಳ್ತಾರೆ. ಇದು ಲಕ್ಷಣದಿಂದ ತಿಳಿಸ್ಕೊಡೋದು. ಹಳ್ಳಿ ಎಲ್ಲಾದರೂ ನೆಲದ ಮೇಲೆ ನದಿಯ ಮೇಲೆ ಇರೋದಿಲ್ಲ, ಅಷ್ಟೇ. ಇಲ್ಲಿ ನದಿ ಅನ್ನೋದೊಂದು ಲಕ್ಷಣ, ಅದನ್ನು ತೋರಿಸಿ ನಮ್ಗೆ ಈ ಅರ್ಥ ಹೇಳ್ತಾರೆ. ಡೈರೆಕ್ಟಾಗಿ ಹಳ್ಳಿ ಇದೆ ನದಿಯ ಹತ್ರ ಅಂತಂದರೆ ಅದು ಬೇರೆ. ಅವನು ಹೇಳುವಾಗ ಹಳ್ಳಿ ನದಿಯ ಮೇಲಿದೆ ಅಂತ ಅದು ಎರಡು ಅರ್ಥದಿಂದ ತಿಳಿಸ್ಬೋದು. ಒಂದು ಅರ್ಥದಿಂದ ತಿಳಿಸೋದು ಬೇರೆ, ಲಕ್ಷಣದಿಂದ ತಿಳಿಸೋದು ಬೇರೆ. ಆ ಊರಿಗೆ ನದಿ ಹತ್ತಿರದಲ್ಲಿರೋದ್ರಿಂದ ಅದಕ್ಕೆ ಅದೊಂದು ಗೌರವ. ಈಗ ಉದಾಹರಣೆಗೆ ಹೊಳೆ ನರಸೀಪುರ, ಆ ಊರಿಗೆ ಹೊಳೆ ನರಸೀಪುರ ಅಂತ ಹೇಳಿದ ತಕ್ಷಣ ಓಹೋ ಆ ಊರು ಹೊಳೆ ಹರ್ಕೊಂಡು ಹೋಗುತ್ತೆ. ಹಾಗೆ ಇವರೇನು ಮಾಡ್ತಾರೆ, ಅದನ್ನು ಹೇಳುವಾಗ ಲಕ್ಷಣದಿಂದ ತಿಳಿಸ್ತಾರೆ. ಆ ಹಳ್ಳಿ ನದಿಯ ಮೇಲಿದೆ ಅಂತ. ನದಿ ಮೇಲೆ ಎಲ್ಲಾದರೂ ಹಳ್ಳಿ ಇರೋದಿಲ್ಲ. ಅದರ ಅರ್ಥ ಇದು ಲಕ್ಷಣದಿಂದ ತಿಳಿಸೋದು, ಅಂದರೆ ಇಂಡೈರೆಕ್ಟಾಗಿ ತಿಳಿಸೋದು, ಅಥವಾ ಅದರ ಗುಣದಿಂದ ತಿಳಿಸೋದು, ಆ ಥರ ಅನುಮಾನದಿಂದ ತಿಳಿಸೋದು. ಹಾಗೆ ಇವರು ಬುದ್ಧಿಸಮ್ನವರು ಲಕ್ಷಣದಿಂದ, ಇದು ಸಾಂಖ್ಯದವರು ಲಕ್ಷಣದಿಂದ ತಿಳಿಸ್ಕೊಡ್ತಾರೆ, ಅವರು ಅನುಮಾನದಿಂದ ತಿಳಿಸ್ಕೊಡ್ತಾರೆ. ಆದರೆ ನಾವು ಅನುಭವದಿಂದ ತಿಳಿಸ್ಕೊಡ್ತೀವಿ. ನಮ್ಗೆ ಅವ್ರಿಗೆ ಇಷ್ಟು ವ್ಯತ್ಯಾಸ ಇದೆ. ಆದ್ದರಿಂದ ಇವಾಗ ಹೇಳಿದ್ದು ಏನು ಅಂತಂದರೆ, ಬುದ್ಧಿಸಮ್ನಲ್ಲಿ 3 ಪಂಗಡದವರಿರ್ತಾರೆ. ಒಂದು ವಸ್ತು ಸತ್ಯತ್ವವಾದಿಗಳು, ಅಂದರೆ ಬಾಹ್ಯ ಸತ್ಯತ್ವವಾದಿಗಳು. ಎರಡನೇವರು ಕ್ಷಣಿಕ ವಿಜ್ಞಾನವಾದಿಗಳು, ಕ್ಷಣಿಕ ಬಿಟ್ಬಿಡ್ರಿ, ವಿಜ್ಞಾನವಾದಿಗಳು. ಮೂರನೇವರು ಶೂನ್ಯವಾದಿಗಳು. ಇವರು ಮೂವರು ಬುದ್ಧಿಸಮ್ನವರೇ. ಇವರು ಮೂವರಿಗೂ ಕಾಮನ್ ಫ್ಯಾಕ್ಟ್ರಾಗಿ ಏನು ಹೇಳ್ತಾರೆ ಅಂತಂದರೆ, ಕ್ಷಣಿಕ ಅನ್ನೋದು ಕಾಮನ್, ಯಾವುದು ಪ್ರಪಂಚದಲ್ಲಿ ಇದ್ದಂಗಿರಲ್ಲ, ಬದಲಾವಣೆ ಆಗ್ತಾ ಇರುತ್ತೆ ಅಂತಾರೆ. ಇವರಿಗೆ ಅವೇದಿಕರು, ವೇದಗಳನ್ನ ಒಪ್ಪೋದಿಲ್ಲ ಇವರು. ಮತ್ತು ಇವರು ಈ ಆತ್ಮನ ವಿಚಾರ ಹೇಳೋದೇ ಇಲ್ಲ ಅವರು. ಯಾಕೆ? ಅವ್ರ ದೃಷ್ಟಿನೆಲ್ಲ ಆತ್ಮ ಇಲ್ಲವೇ ಇಲ್ಲ. ಹಾಗೆ ಆದ್ದರಿಂದ ಇವೆಲ್ಲ ಸುಳ್ಳು ಅಂತ ಹೇಳಬೇಕು ಅಂತಂದ್ರೆ ನಮ್ಮ ಹಾಗೆ ತೋರಿಸ್ತಾರೆ, ಅಥವಾ ನಮಗಿಂತ ಒಂದು ಕೈ ಮುಂದೆನೇ ತೋರಿಸ್ತಾರೆ. ಬಟ್ ಆಧಾರ ಇಲ್ಲ. ಬೇಸ್ಮೆಂಟ್ ಇಲ್ಲದೆ ಮನೆ ಕಟ್ತಾರೆ ಇವರು. ನಾವು ಬೇಸ್ಮೆಂಟ್ ಇದ್ದು ಮನೆ ಕಟ್ತೀವಿ. ನಮಗೆ ಇವ್ರಿಗೆ ಇಷ್ಟೇ ವ್ಯತ್ಯಾಸ. ನಮಗೆ ಫೌಂಡೇಶನ್ ಇರುತ್ತೆ. ಅದರಿಂದ ನಾವು ಕಟ್ಟೋದು ಫೌಂಡೇಶನ್ ಇರೋದ್ರಿಂದ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಅವ್ರದ್ದು ಉಳಿಯಲ್ಲ, ಬಿದ್ದೋಗುತ್ತೆ. ಏನು ನಿಮಗೆ ಫೌಂಡೇಶನ್ನು? ಆತ್ಮ ಅನ್ನೋ ಫೌಂಡೇಶನ್ ಮೇಲೆ ಇವನ್ನೆಲ್ಲ ನಾವು ಕಟ್ತೀವಿ ಮನೇನ. ಎಚ್ಚರ, ಕನಸು, ನಿದ್ದೆ ಅಂತ. ಇವ್ರಿಗೆ ಫೌಂಡೇಶನ್ ಇಲ್ಲ, ಏನಿಲ್ಲ. ಗಾಳಿ ಗೋಪುರ ಕಟ್ಟಿದ್ದೆ ಎಷ್ಟು ಇರ್ತದೋ ಟುಸ್ ಅಂತ ಹಿಂಗೆ ಊದಿದ್ರೆ ಬಿದ್ದೋಗುತ್ತೆ. ಇಷ್ಟೇ ವ್ಯತ್ಯಾಸ. ಅಷ್ಟು ತಿಳ್ಕೊಳ್ಳೋಣ ಸಾಕು. ಇನ್ನು ಕಾರಿಕೆ ತಾತ್ಪರ್ಯ ಹೇಳ್ತಾರೆ ನಾಳೆ ನೋಡೋಣ. ನಾಳೆ ರಜಾ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.